ತರ ಒಂದು ಲೇಕಲ್ಲಿ ನೀರಿನ ಅವಶ್ಯಕತೆ ಇದೆ. ಅದೇ ಅದು ಜಾಸ್ತಿ ಆಗಿ ಹೋಗಿ ಅದು ತುಂಬಿ ತೊಳುಕಿದ್ರೆ ಅದು ಇದಾಗಿ ಹೋಗಿ ನಮ್ಗೆ ಫ್ಲಡ್ಸ್ ಆಗಿ ಹೋಗಿ ನಾಶನ ಮಾಡುತ್ತೆ. ಅದೇ ತರ ಅದು ನಮ್ಮ ದುಡ್ಡಾಗ್ಲಿ, ವೆಲ್ತ್ ಆಗ್ಲಿ, ಈವನ್ ಜ್ಞಾನ ಆಗ್ಲಿ, ನಮ್ಗೆ ಎಕ್ಸೆಸ್ ಆಫ್ ಜ್ಞಾನ, ನಮ್ಗೆ ಬೇಕಾಗಿರೋದಕ್ಕನ್ನ ಅವಶ್ಯಕತೆ ಇರೋದಕ್ಕನ್ನ ಜಾಸ್ತಿ ಜ್ಞಾನ, ನಮ್ಗೆ ಉಪಯೋಗ ಆಗದೆ ಇರುವಂತ ಜ್ಞಾನ ತಗೊಂಡು ಉಪಯೋಗಿಸ್ತಾ ಇದ್ರೆ ದಟ್ ಆಲ್ಸೋ ಬಿಕಮ್ಸ್ ಎ ಬರ್ಡನ್. ಸೊ ಇವಾಗ ನಮ್ಗೆ ಅದರ ಲಿಮಿಟೇಷನ್ಸ್ ಏನು, ದುಡ್ಡಿಂದಾಗ್ಲಿ ನಮ್ಮ ಸೆಕ್ಸುವಲ್ ಆಕ್ಟಿವಿಟೀಸ್ ಆಗಲಿ ಅವಶ್ಯಕತೆ ಏನು, ಲಿಮಿಟೇಷನ್ಸ್ ಏನು, ಇಂಟೆಲಿಜೆನ್ಸ್ ಅಂದ್ರೆ ಅದನ್ನ ಓವರ್ ಆಗಿ ಮಾಡಿ ಹೇಗೆ ಒದ್ದಾಡ್ತೀವಿ, ಅದರಿಂದ ಕಾಯಿಲೆಗಳು ಹೇಗೆ ಬಿಡುತ್ತೆ, ಅದನ್ನೆಲ್ಲ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಫಸ್ಟ್ 2 days ಅಲ್ಲಿ ಅದು ಮುಗೀತು. ಇವಾಗ ಇನ್ನು ಬರ್ತಾ ಬರ್ತಾ ಮೋಹ ಮುದ್ಗಾರ ಅಂತ ಇದ್ರ ಹೆಸರು. ಮುದ್ಗಾರ ಅಂದ್ರೆ ಸುತ್ತೀಲು ಹೊಡಿಯೋದು ಅಂತ. ಸುತ್ತೀಲು ಹೊಡೆಯೋದು, ಮೋಹನ ಸುತ್ತೀಲು ಹೊಡೆಯೋದು ಅಂದ್ರೆ 2 ತರ ಮೀನಿಂಗು. ಒಂದು ಸುತ್ತೀಲು ಹೊಡೆದು ಅನಿಸೋದು ಅಂತಂದು, ಎರಡನೇದು ಸುತ್ತೀಲು ನಾವು ನೀಟಾಗಿ ಶಿಲ್ಪಿ ತರ ಎಲ್ಲ ಇದು ಮಾಡಿಬಿಟ್ಟು ಉಳಿಗೆ ಸುತ್ತಿ ತಗೊಂಡು ನಮ್ಮ ಮೋಹನೆಲ್ಲ ತೆಗೆದ್ಬಿಟ್ರೆ ಒಳಗಡೆ ನಮ್ಮ ನಿಜ ಸ್ವರೂಪ ಕಾಣಿಸುತ್ತೆ. ಹಾಗೆ ಕೂಡ ಅರ್ಥ ಮಾಡ್ಕೋಬಹುದು. ಸೊ ಅದಕ್ಕೆ ಮೋಹ ಮುದ್ಗಾರ ಅಂತ. ಬರ್ತಾ ಬರ್ತಾ ಇನ್ನು ಮುದ್ಗಾರ ಹೊಡೆಯೋದು ಜಾಸ್ತಿ ಆಗುತ್ತೆ. ಫಸ್ಟ್ ಅಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಹೇಳಿದ್ದಾರೆ, ಬರ್ತಾ ಬರ್ತಾ ಇದ್ದಿದ್ದನ್ನು ಇದ್ದಾಗ ಹೇಳ್ತಾರೆ. ಅಂದ್ರೆ ನಮ್ಗೆಲ್ಲ ಇವಾಗ ರಿಲೇಶನ್ಶಿಪ್ಸ್ ನೆಕ್ಸ್ಟ್ ಇವತ್ತು ಡಿಸ್ಕಸ್ ಮಾಡೋದು. ವಾಟ್ ಈಸ್ ರಿಲೇಶನ್ಶಿಪ್ ಅಂತ. ರಿಲೇಶನ್ಶಿಪ್ಸ್ ಅಂದ್ರೆ ಥರ ರಿಲೇಶನ್ಶಿಪ್ ಇರುತ್ತೆ ಮನುಷ್ಯರಿಗೆ. ಒಂದು ಬಯಲಾಜಿಕಲ್ ರಿಲೇಶನ್ಶಿಪ್ಸ್ ಅಂದರೆ ನನ್ನ ಜೀನ್ಸಿಂದ ನಾನು ಫಸ್ಟ್ ಇದು ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ, ನಮ್ಮ ಬಳಗ, ನಮ್ಮ ಬಂಧುಗಳು ಅಂತ ಒಂದು ಮಾಡ್ಕೊತೀವಿ. ಎರಡನೇದು ನಮಗೆ ಸ್ನೇಹಿತರು ಆಗ್ತಾರೆ. ಅದು ಯಾರ್ಯಾರು ಸ್ನೇಹಿತರು ಯಾಕಾಗ್ತಾರೋ ಯಾರಿಗೂ ಗೊತ್ತಿಲ್ಲ. ಅದೇ ಥರ ನಮಗೆ ತಂದೆ ತಾಯಿ ಯಾರಾಗಿರ್ತಾರೋ ನಮಗೆ ನಾವೇನು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ನಮ್ಗೆ ಯಾವ ಥರ ಮಕ್ಕಳು ಹುಡ್ತಾರೋ ನಮ್ಗೆ ಗೊತ್ತಿಲ್ಲ. ಸೊ ಆಲ್ ರಿಲೇಷನ್ಶಿಪ್ಸ್ ಆರ್ ಡಿವೈನ್ ಆರ್ಡೈನ್ಡ್ ಅಂತೀವಿ. ಇದೆಲ್ಲ ಅವನು ಮಾಡಿ ಕಳಿಸಿರೋದು. ನಿಮ್ಗೆ ಯಾವ ಥರ ಹೆಂಡತಿ ಸಿಗಬೇಕು, ಯಾವ ಥರ ಗಂಡ ಸಿಗಬೇಕು, ಯಾವ ಥರ ಮಕ್ಕಳು ಸಿಗಬೇಕು, ಯಾವ ಥರ ಫ್ರೆಂಡ್ಸ್ ಸಿಗಬೇಕು. ಎಷ್ಟೋ ಸಲ ಏನು ಅಂದ್ಕೊತೀವಿ, ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಂದ್ಕೊತೀವಿ. ಅವ್ರ ಫ್ರೆಂಡ್ ನಮ್ಗೆ ಇನ್ನೂ ಕ್ಲೋಸ್ ಆಗೋಗಿ ಇವರು ಬಿಟ್ಟೇ ಹೋಗ್ತಾರೆ. ಸೊ ಈ ರಿಲೇಷನ್ಶಿಪ್ಸ್ನ ಅದರ ಮೀನಿಂಗ್ ಏನು ಅಂತ. ರಿಲೇಷನ್ಶಿಪ್ಸಿಂದ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಗುಡ್ ರಿಲೇಷನ್ಶಿಪ್ಸಲ್ಲಿ ಅದರದ್ದು ಮತ್ತು ಲಿಮಿಟೇಷನ್ಸ್ ಏನು ಅಂತ. ರಿಲೇಷನ್ಶಿಪ್ಸಿಂದ ಏನಾಗುತ್ತೆ, ಫ್ಯಾಮಿಲಿ ಅನ್ನೋದು ಬರುತ್ತೆ. ಹೌದಾ, ಇದು ನಮ್ಮ ಫ್ಯಾಮಿಲಿ ಅಂದರೆ ನಾನು. ಫಸ್ಟ್ ಇದನ್ನು ನಾನು ಅಂತ ಐಡೆಂಟಿಫೈ ಮಾಡೋದರಿಂದ ರಿಲೇಷನ್ಶಿಪ್ಸ್ ಬರುತ್ತೆ. ನಾವು ಸ್ಪಿರಿಚುವಲ್ಲಾಗಿ ಗ್ರೋತ್ ಆದಮೇಲೆ ಇದು ನಾನಲ್ಲ, ಇದು ನನ್ನದು ಅಂತ ಬಂದ ಮೇಲೆ ರಿಲೇಷನ್ಶಿಪ್ಸೇ ಬೇರೆ ಥರ ಆಗೋಗುತ್ತೆ. ಆ ರಿಲೇಷನ್ಶಿಪ್ಸ್ ಇಲ್ಲಿ ಆತ್ಮದಲ್ಲಿ ರಿಲೇಷನ್, ನಾನು, ಅವರು, ಇವರು ಯಾರು ಬೇರೆ ಅಲ್ಲ, ನಾವೆಲ್ಲ ಒಂದೇ ಇದರಿಂದ ಬಂದಿದ್ದೀವಿ ಅಂತ. ಬಾಡಿ ರಿಲೇಷನ್ಶಿಪ್ಸಲ್ಲಿ ಎಸ್, ಇದು ನನ್ನ ಮಗ, ಇದು ನನ್ನ ಹೆಂಡತಿ ಅಂತ ಬರುತ್ತೆ. ಅದೇ ಥರ ಫ್ರೆಂಡ್ಸು, ನಮ್ಮ ರಿಲೇಷನ್ಶಿಪ್ ವಿತ್ ಅವ್ರ ಎಂಪ್ಲಾಯರ್ಸ್, ದೇರ್ ಆರ್ ಸೋ ಮೆನಿ ರಿಲೇಷನ್ಶಿಪ್ಸ್. ಸೊ ಅದೆಲ್ಲ ದೇ ಆರ್ ಆಲ್ ಇಂಪಾರ್ಟೆಂಟ್. ವ್ಯಾವಹಾರಿಕವಾಗಿ ನಾವು ಮಾಡೋದಕ್ಕೆ ಅದೆಲ್ಲ ಮುಖ್ಯ. ಅದನ್ನು ನಾವು ರಿಲೇಷನ್ಶಿಪ್ಸ್ನ ಹಾಳು ಮಾಡ್ಕೋಬಾರ್ದು, ಚೆನ್ನಾಗಿ ಇಟ್ಕೋಬೇಕು. ಆ ರಿಲೇಷನ್ಶಿಪ್ಸಲ್ಲಿ ದೇರ್ ಆಲ್ ರೋಲ್ಸ್. ರಿಲೇಷನ್ಶಿಪ್ಸಲ್ಲಿ ನಾವು ಎಮೋಷನ್ ಯಾವಾಗ ಇದು ಮಾಡ್ತೀವೋ, ನನ್ನ ತಾಯಿ, ನಿನ್ನ ತಂದೆ ನೀನು ಹೀಗೆ ನೋಡ್ಕೋಬೇಕು. ಇವಾಗ ಜನರಲ್ಲಾಗಿ ಎಲ್ಲ ಕಡೆ ಏನು ಡಿಸ್ಕಷನ್ಸ್ ಆಗ್ತಾ ಇರುತ್ತೆ, ಇಲ್ಲ ನಮ್ಮ ಸಂಸ್ಕೃತಿಯಿಂದ ಹಿಂದೆ ಹಿಡಿದು ಎಲ್ಲರೂ ಡಿಸ್ಕಸ್ ಮಾಡುವಾಗ ಮಕ್ಕಳೆಲ್ಲ ಬಿಟ್ಟು ಹೊಟ್ಟೋಗ್ತಾರೆ, ಅಮೇರಿಕಾಗೆ ಹೊಟ್ಟೋಗ್ತಾರೆ, ಯಾರು ನೋಡ್ಕೊಳ್ಳೋರಿಲ್ಲ. ಆ ಥರ ನಾವು ಯೋಚನೆ ಮಾಡಬಾರ್ದು. ನನ್ನ ರಿಲೇಷನ್ಶಿಪ್ಸ್ ಆರ್ ಪರ್ಮನೆಂಟ್. ಫಸ್ಟ್ ಮಗುವಿಗೆ ತಾಯಿನೇ ರಿಲೇಷನ್ಶಿಪ್, ಇನ್ಯಾರೂ ಇಲ್ಲ. ಆಮೇಲೆ ತಂದೆ ಆಗ್ತಾರೆ, ಆಮೇಲೆ ಯಾರೋ ಟೀಚರ್ ಆಗ್ತಾರೆ, ಫ್ರೆಂಡ್ಸ್ ಆಗ್ತಾರೆ. ಈ ಥರ ಇವೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ದೊಡ್ಡವರಾದ್ಮೇಲೆ ತಾಯಿನ ಯಾರು ಕೇರ್ ಮಾಡ್ತಾರೆ? ಮದುವೆ ಆದಮೇಲೆ ಆಯಿತು, ತಾಯಿ ಇಲ್ಲ, ಏನಿಲ್ಲ, ಏನೋ ಹಲೋ ಅಂತಾರೆ ಅಷ್ಟೇ. ಸೊ ಆ ರಿಲೇಷನ್ಶಿಪ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನೂ ವಯಸ್ಸಾದಮೇಲೆ ಹೆಂಡ್ತಿಗೂ ಬಾಯ್ ಅಂತಾರೆ. ಸೊ ಇವೆಲ್ಲ ಚೇಂಜ್ ಆಗೋ ರಿಲೇಷನ್ಶಿಪ್ಸ್. ದೇ ಆರ್ ಆಲ್ ರಿಲೇಟಿವ್ ಟರ್ಮ್ಸ್. ರಿಲೇಷನ್ಶಿಪ್ಸ್ ಆರ್ ರಿಲೇಟಿವ್, ದೇ ಆರ್ ನಾಟ್ ಅಬ್ಸಲ್ಯೂಟ್. ಅದು ಚೆನ್ನಾಗಿ ತಿಳ್ಕೊಬೇಕು ನಾವು. ಅದರಲ್ಲಿ ನಾವು ಎಮೋಷನ್ ಜಾಸ್ತಿ ಮಾಡಿಕೊಂಡು ನಮ್ಮ ತಾಯಿಗೆ ಹೀಗಾಯಿತು, ಏನನ್ನ ಬರ್ತಾರೆ ಪೇಷಂಟ್ಸ್ ಬಂದುಬಿಟ್ಟು, ತಾಯಿಗೋಸ್ಕರ ನಾನು ಏನನ್ನ ಮಾಡ್ತೀನಿ ಡಾಕ್ಟ್ರಿ, ಎಷ್ಟನ್ನ ಖರ್ಚಾಗಲಿ ಮಾಡಿಬಿಟ್ಟು ಮನೆ ಮಠ ಮಾರಿಬಿಟ್ಟು ಅವ್ರಿಗೆ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ದುಡ್ಡಿರಲ್ಲ, ಎಮೋಷ್ನಲ್ ಮಾಡಿಬಿಡ್ತಾರೆ. ನಾವು ಹೇಳ್ತೀವಿ ಅವರು ಇಲ್ಲ, ಅವರು ಒಂದು 2 ದಿವಸ ಬದುಕಿರ್ಬೋದು, ಏನನ್ನಾಗಲಿ 2 ದಿವಸ ಇದ್ರೂ ಪರವಾಗಿಲ್ಲ ಅಂತ. ಆ ಎಮೋಷ್ನಲ್ ಇದು ಬರ್ಕೊಡ್ದು. ಅದಕ್ಕೆ ಅವರು ಭಗವತ್ಪಾದರು ಈ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾ ಹೇಳ್ತಾರೆ. ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಗತವತ ವಾಯೋ ದೇಹಾಪಾಯೇ
ಭಾರ್ಯಾಂ ಬಿಭ್ಯತಿ ತಸ್ಮಿನ್ ಕಾಯೆ. ಎಷ್ಟುವರೆಗೂ ಯಾವತ್ ಪವನೋ ನಿವಸತಿ ದೇಹೆ, ಎಷ್ಟುವರೆಗೂ ಪವನ. ಪವನ ಅಂದ್ರೇನು? ಒಂದು ಗಾಳಿ. ಅದು ಯಾಕೆ ಅದಕ್ಕೆ ಪವನ ಅಂದರೆ ಪವಿತ್ರತೆ ತರೋದು ಪವನ ಅಂತಾರಂತೆ. ಬರೀ ವಾಯು ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗೋದು ವಾಯು. ನಮ್ಮ ಒಳಗಡೆ ಪವಿತ್ರತೆ ತರೋದು ವಾಯು, ಪವನ. ಅದೇ ವಾಯುನೇ ಇಲ್ಲಿ ಬಂದಾಗ ಪವನ ಅಂತೀವಿ. ಸೊ ಆ ಪವನ ಎಷ್ಟೊತ್ತು ನಮ್ಮ ಒಳಗೆ ಇರುತ್ತೋ ಅಷ್ಟೊತ್ತು ಮನೆಯಲ್ಲಿ ಏನಪ್ಪ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಯಾವತ್ತು ಪವನೋ ನಿವಸತಿ, ಯಾವಾಗ ವಾಸ ಮಾಡ್ತಾ ಇದೆಯೋ ಅಂದರೆ ನಮ್ಮ ಸ್ಪಿರಿಚುವಲ್ ಕಾನ್ಸೆಪ್ಟಲ್ಲಿ ಈ ದೇಹದೊಳಗಡೆ ವಾಯು ನಿಂತಿದ್ದಾಗ ವಾಸ ಮಾಡ್ತಾಯಿದ್ರೆ ನಾವು ಬದುಕಿದ್ದೀವಿ. ಅಂದರೆ ಹೋಲ್ ಆಫ್ ಲೈಫ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ವಾಯು. ಅದಕ್ಕೆ ಮಾಧ್ವ ಇದರಲ್ಲಿ ಹೇಳ್ತಾರೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ. ಜೀವಕ್ಕೆ ವಾಯು ಅಂತ ಅದ್ರಲ್ಲಿ ಡೌಟೇ ಇಲ್ಲ. ಅದೇ ನಿನ್ನೆ ಅವ್ರು ಹೇಳ್ತಾ ಇದ್ರಲ್ಲ ಸುದರ್ಶನ್ ಶರ್ಮಾ ಅವರು, ಊಟ ಇಲ್ದಿರ 4 ದಿವಸ ಇರ್ಬೋದು, ನೀರು ಇಲ್ದಿರ 2 ದಿವಸ ಇರ್ಬೋದು, ಇದೇ 1 ನಿಮಿಷಗಳಲ್ಲಿ ಇರೋಕ್ಕಾಗಲ್ಲ. ಸೊ ಅದು ಆ್ಯಕ್ಚುಲಾಗಿ ನಾವು ಬ್ರೀತ್ ಮಾಡೋದು ಬಿಡೋದು ಮಾಡ್ತಾ ಇದ್ದೀವಲ್ಲ. ನಿನ್ನೆ ಒಬ್ಬರು ನಮ್ಗೆ ತುಂಬ ತಿಳಿದವರು ಇವತ್ತು ಹೋಗ್ಬಿಟ್ರು. ಅವ್ರು ನಂಗೆ ಗುರುಗಳ ಥರ. ಅವರು 42 ಬುಕ್ ಬರೆದಿದ್ದಾರೆ ಭಗವದ್ಗೀತೆ ಮೇಲೆ. ಭಗವದ್ಗೀತೆ ಭಾಗವತ ಇರೋದ್ರ ಮೇಲೆಲ್ಲ ಬರೆದಿದ್ದಾರೆ. ಬರೀ ಅದು ವಿಷ್ಣು ಸಹಸ್ರ ಇಷ್ಟದಪ್ಪ ಬುಕ್ಕು ವ್ಯಾಖ್ಯೆ ಎಲ್ಲ ಬರೆದಿದ್ದಾರೆ. ಅವರು ಕೇಳ್ತಾಯಿದ್ರು, ಯಾಕೆ ನಾರಾಯಣ ಇಷ್ಟು ಒಳಗಡೆ ಒದ್ದಾಡ್ತಾ ಇದ್ದಾನೆ, ಯಾಕೆ ವೈ ಹೀಸ್ ಗೆಟಿಂಗ್ ಟ್ರಬಲ್ಡ್ ಇನ್ಸೈಡ್ ಮೀ, ನನ್ನ ಒಳಗೆ ನಾರಾಯಣ ಇದ್ದರೆ ಅವನು ಯಾಕೆ ಒದ್ದಾಡ್ತಾ ಇದ್ದಾನೆ, ಸಾವು ಅಂದರೆ ಏನು ಅಂತೆಲ್ಲ ಕೇಳಿದ್ರು. ನಾನು ಸತ್ತೋಗ್ತೀನ ಅಂದರೆ ಅಷ್ಟೊಂದು ನಾಲೆಡ್ಜ್ ಇದ್ದರೂ ಆ ಭಯ ಬಂದಾಗ ಹೇಗಾಗತ್ತೆ ಅಂತ. ಆವಾಗ ನಾನು ಹೇಳಿದೆ, ಯಾರು ಸತ್ತೋಗೋದು ಎಲ್ಲಿದೆ ಸರ್, ಸತ್ತು ಹೋಗೋದು ಎಲ್ಲೂ ಇಲ್ಲ, ಸಾವು ಅನ್ನೋದು ಎಲ್ಲೋ ದೂರದಲ್ಲಿಲ್ಲ, ನೀವು ನಾನು ಬದುಕಿದ್ದೀನಿ ಯಾವಾಗ ಅಂದರು. ನೀವು ಕಣ್ಣು ಮಿಟಕಿಸ್ತಾ ಇದ್ದೀರಾ, ಬದುಕಿದ್ದೀರಾ ಅಂತ. ಕಣ್ಣು ಮುಚ್ಕೊಂಡ ಇವಾಗ ಹೇಳಿ ಅಂದೆ. ಸೊ ನಾವು ಒಂದು ಕಣ್ಣು ಮುಚ್ಕೊಂಡು ಕಣ್ಣು ತೆಗಿಯೋಕ್ಕಾಗಿದ್ರೆ ಸತ್ತೋದಾಗ ಲೆಕ್ಕ. ನಾವು ಉಸಿರು ಬಿಟ್ಟೆ ಸತ್ತೋದೆ, ಉಸಿರು ಹೇಳ್ಕೊಳ್ಳೋಕ್ಕಾಗಿದ್ರೆ ಸತ್ತೋದೆ. ಸೊ ಎವ್ರಿ ಬ್ರೆತ್ ವಿ ಆರ್ ಡೈಯಿಂಗ್ ಆ್ಯಂಡ್ ಲಿವಿಂಗ್, ಡೈಯಿಂಗ್ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಲೈಫ್. ಕಣ್ಣು ಮುಚ್ಕೊತೀವಿ, ತೆಗೆದ್ರೆ ಬದುಕಿದ್ದೀವಿ, ರಾತ್ರಿ ನಿದ್ದೆ ಮಾಡ್ತೀವಿ, ಬೆಳಗ್ಗೆ ಎದ್ದರೆ ಎದ್ದಾಗ ಲೆಕ್ಕ. ಸೊ ಎವ್ರಿ ದಿಸ್ ಸೈಕಲ್ ಈಸ್ death and life, death and life. It is the cycles of death and life. It is not somewhere else from where it will come. ಮೃತ್ಯು ಎಲ್ಲಿಂದಾನೂ ಬರೋಲ್ಲ, ಮೃತ್ಯು ಜೊತೆಯಲ್ಲೇ ಇದ್ದೀವಿ ನಾವು. ಮೃತ್ಯು is the background on which the life is being played. ನೀವು once the life happens, this is ಮೃತ್ಯು ಅಂತ. ಮೃತ್ಯು ಹಿಂದ್ಗಡೆ ಇದ್ದೇ ಇದೆ, ಎಲ್ಲಿಂದಾನೂ ಬರೋಲ್ಲ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಭಯ ಅನ್ನೋದು ಹೊರಟೋಗುತ್ತೆ. ಮೃತ್ಯು ಜೊತೆ ಇದ್ದೀವಿ, ಏನಕ್ಕೆ ಭಯ? ಮೃತ್ಯು is the background. ಮೃತ್ಯು is the screen on which the whole drama is being played. ಮೃತ್ಯು ಈಸ್ ರಿಯಲ್, ಲೈಫ್ ಈಸ್ ಅನ್ರಿಯಲ್. ಸೊ ಅದನ್ನು ಅರ್ಥ ಮಾಡ್ಕೊಂಡ್ರೆ ಲೈಫ್ ಎಷ್ಟು ಭಯ ಹೊರಟೋಗುತ್ತೆ ಅಂದರೆ. ಮೃತ್ಯುಂಜಯ ಅಂದರೆ ಅದೇ. ಒಂದು ಸಲ ಕಾನ್ಫರೆನ್ಸ್ಗೆ ಹೋಗಿದ್ದೆ ಅಯೋಧ್ಯೆಯಲ್ಲಿ, ಮೃತ್ಯುಂಜಯ ಕಾನ್ಫರೆನ್ಸ್ ಅಂತ. ಅದರಲ್ಲಿ ಎಲ್ಲ 3 ದಿವಸ ಡಿಸ್ಕಷನ್ಸು, ನ್ಯೂರಾಲಜಿಸ್ಟು, ಸೈಕಾಲಜಿಸ್ಟು, ಸೈಕಿಯಾಟ್ರಿಸ್ಟ್, ಆಲ್ ಟಾಪ್ ಕ್ಲಾಸ್, ಪ್ಲಸ್ ಶಂಕರಾಚಾರ್ಯ, ಇದು ನಮ್ಮ ಇದ್ರ ಕಡೆಯಿಂದ ಇವರೆಲ್ಲ ಯಾರು ವೇದ ಪಂಡಿತರು, ಉಪನಿಷತ್ನಲ್ಲಿ ಪಂಡಿತರು, ರಾಮಾಯಣ ಎಲ್ಲ ಡಿಸ್ಕಷನ್ಸು. ಮೃತ್ಯು ಅಂದ್ರೇನು, ಮೃತ್ಯುಂಜಯ ಅಂದ್ರೇನು. ನಾವೆಲ್ಲ ಮೃತ್ಯುಂಜಯ ಅಂದರೆ ಸಾವು ಬರೋಲ್ಲ ಬಾಡಿಗೆ ಅಂತಲ್ಲ, ಬಾಡಿಗೆ ಸಾವು ಬರುತ್ತೆ. ನಮ್ಗೆ ಆ ಸಾವಿನ ಭಯ ಇರುತ್ತಲ್ಲ, ಅದನ್ನು ಜಯಿಸ್ತೀವಿ. ವಾಟ್ ಈಸ್ ದರ್, ಇಟ್ ಈಸ್ ಫೈನ್ ಅಂತ. ಅದು ಹೇಳೋದು ಈಸಿ, ಬಟ್ ಅದನ್ನು ನಾವು ಪಡ್ಕೊಳ್ಳೋದು ತುಂಬ ಕಷ್ಟ. ಸೊ ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ. ಗತವತ ವಾಯೋ ದೇಹಾಪಾಯೆ, ದೇಹದಿಂದ ವಾಯು ಬಿಟ್ಟು ಹೋಯಿತು. ಭಾರ್ಯಾಂ ಭಿದ್ಯತಿ ತಸ್ಮಿನ್ ಕಾಯೆ. ಸ್ವಲ್ಪ ವಾಲ್ಯೂಮ್ ಜಾಸ್ತಿ ನೋಡಿ. ಸೊ ಒಂದು ಸಲ ವಾಯು ಬಿಟ್ಟು ಹೋದಾಗ ದಿನ ಪಕ್ಕದಲ್ಲಿ ಮಲ್ಕೊತಾರೆ ವೈಫು, ದೂರ ಹೋಗ್ತಾರೆ. ಭಾರ್ಯ ಭಿದ್ಯತಿ ತಸ್ಮಿನ್ ಕಾಯೆ. ಇಮ್ಮಿಡಿಯೇಟ್ ಪ್ರಾಣ ಹೋದ ತಕ್ಷಣ ಅಂತೆ ಬಾಡಿನ ಹೊರಗಡೆ ಅಂತೆ. ಅವ್ರನ್ನ ಹೊರಗಡೆ ಅವ್ರ ಹೆಸರು ಹೇಳಲ್ಲ, ಅವ್ರು ಹೊಟ್ಟೋಯ್ತು ಹೆಸರು ಇದೆಲ್ಲ. ಬಾಡಿನ ಹೊರಗಡೆ ಇಡಿ, ಬಾಡಿನ ನೋಡೋಕ್ಕೆ ಬರ್ತೀರಾ ಒಂದೇ ನಿಮಿಷದಲ್ಲಿ. ಸೊ ನಮ್ಮ ರಿಲೇಷನ್ಶಿಪ್ ದಿ ಬಾಡಿ ಈಸ್ ದಟ್ ಮಚ್ ದಟ್ ಎಲ್ಲರೂ ಏನಂತೀವಿ, ಆತ್ಮ ಬಾಡಿನ ಬಿಟ್ಟೋಯ್ತು, ಅವ್ರ ಆತ್ಮ ಬಿಟ್ಟೋಯ್ತು ಅಂತೀವಿ. ಆತ್ಮ ಬಾಡಿನ ಬಿಟ್ಟೋಯ್ತು, ನಾವು ಆತ್ಮ ದೇಹನ ನಾವು ಬಿಟ್ಟು ಹೋಗಿದ್ದೀವಿ. ಎಲ್ಲೂ ಹೋಗಲ್ಲ, ಬರ್ತಾ ಇರ್ತೀವಿ, ಮತ್ತೆ ಬರ್ತೀವಿ. ಅದ್ರ ಮೇಲೆ ಡಿಸ್ಕಷನ್ಸ್ ಆಗುತ್ತೆ. ಯಾವತ್ ವಿತ್ತೋಪಾರ್ಜನ ಸಕ್ತಃ ತಾವತ್ ನಿಜ ಪರಿವಾರೋ ರಕ್ತಃ. ವಿತ್ತ ದುಡ್ಡು ಸಂಪಾದಿಸುವಷ್ಟು ದಿವಸ
ಪರಿವಾರ ಎಲ್ಲ ನಮ್ಮ ಪರಿವಾರ ಎಲ್ಲ ನಮ್ಮ ಜೊತೆ ಇರ್ತಾರೆ. ಪಶ್ಚಾತ್ ಜೀವತಿ ಜರ್ಜರ ದೇಹ, ಜೀವ ಉಳ್ಕೊಂಡಿದೆ, ಮುದುಕರಾಗಿ ಹೋಗಿದ್ದೀವಿ, ಎಲ್ಲ ಒಂದು ಕಡೆ ಕೂತಿದ್ದೀವಿ. ವಾರ್ತಾಂ ಪೃಚ್ಛತಿ ಕೋಪಿನ ಗೇಹೆ, ಯಾರು ಏನು ಚೆನ್ನಾಗಿದೆಯಾ ಅಂತ ಅವರು ಕೇಳಲ್ಲ. ಈ ಮುದುಕ ಅಂತ ಹೋಗ್ತಾ ಇರ್ತಾರೆ, ಇನ್ನೂ ಉಸಿರಾಡ್ತಾ ಇದ್ದಾರಾ ಅಂತಾರೆ. ಸೊ ಹಣ ಸಂಪಾದಿಸೋವರೆಗೂ ವ್ಯಾಲ್ಯೂ. ಹಣ ಸಂಪಾದಿಸೋದಾದಮೇಲೆ ಯಾವಾಗ ಇವ್ರು ಹೋಗ್ತಾರೋ ಅಂತ ಕಾದಿರ್ತಾರೆ. ಹಣ ಸಂಪಾದನೆವರೆಗೂ ಬೇಕು ನಮಗೆ, ಇನ್ನೂ ಕೆಲಸ ಮಾಡಿ ಪರವಾಗಿಲ್ಲ, ರಿಟೈರ್ ಆಗಬೇಡಿ ಅಂತಾರೆ. ಆಗೋದ್ಮೇಲೆ ಹೇಗೋ ಆಸ್ತಿ ಇದೆ, ಆಸ್ತಿ ಬಂದೇ ಬರುತ್ತೆ, ಅವರು ಎಷ್ಟು ದಿವಸ ಆದರೂ ಹೋಗೋ ಥರ ಇಲ್ಲ ಅಂತ. ಒಂದು ಚಿಕ್ಕ ಕತೆ ಹೇಳ್ತೀನಿ. ಇಂಗ್ಲೆಂಡಲ್ಲಿ ಒಂದು ಸಲ ಒಬ್ಬ ಡಚೆಸ್ ಅಂತ, ಅಂದರೆ ರಾಯಲ್ ಫ್ಯಾಮಿಲಿ, ಶಿ ಹ್ಯಾಡ್ ಲಾಟ್ ಆಫ್ ಮನಿ ವೆಲ್ತ್ ಆ್ಯಂಡ್ ಆಲ್ ದಟ್, ಎಸ್ಟೇಟ್ಗಳು ಆ ಥರ, ಆಲ್ ಅಲೋನ್. ಸೊ ಶಿ ವಾಸ್ ಇನ್ ಹರ್ 60s. ಸೊ ಶಿ ಸೆಂಡ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಳು. ಏನಂತ, ಯಾರನ್ನು ನನ್ನ ನೋಡಿಕೊಂಡು ನಾನು ಸಾಯೋವರೆಗೂ ನೋಡಿಕೊಂಡ್ರೆ ಆಮೇಲೆ ನಮಗೆ ನಿನ್ನ ಆಸ್ತಿಯಲ್ಲಿ ಒಂದು ಲಕ್ಷ ಅವ್ರಿಗೆ ಬರುತ್ತೆ ಅಂತ. ಶಿ ವಾಸ್ ಇನ್ 70s. ಸರಿ ಅಂದ್ಬಿಟ್ಟು ಯಾರೋ ಒಬ್ಬ ಲಾಯರು, ಶಿ ಆಕ್ಸೆಪ್ಟೆಡ್. ಸೊ ಈ ವಾಸ್ ಟೇಕಿಂಗ್ ಕೇರ್ ಆಫ್ ಅದೆಲ್ಲ, ಕರ್ಕೊಂಡು ಹೋಗೋದು ಎಲ್ಲ. 70 ಆಯಿತು, 80 ಆಯಿತು, 90 ಆಯಿತು, 95 ಆಯಿತು, ಇವ್ರು ಸತ್ತೋದ. 25 ವರ್ಷ ನೋಡ್ಕೊಂಡು. ಸೊ ಅಂದರೆ ಲೈಫ್ ಅನ್ನೋದು ಅಷ್ಟು ಸಿಂಪಲ್ ಅಂತ, ಯಾವತ್ತು ಬೇಕಾದ್ರೆ ಏನು ಬೇಕಾದ್ರೆ. ಎಷ್ಟೋ ಜನ ನಾನು ಕೇಳ್ತಾರೆ, ಸರ್ ಆಪ್ರೇಷನ್ ಆಯಿತು, ಇದಾಯಿತು, ಗ್ಯಾರಂಟಿ ಅಲ್ಲ, ಏನು ಪ್ರಾಣಕ್ಕೇನು ಗ್ಯಾರಂಟಿನ ಅಂದರೆ, ನನ್ನದೇ ಗ್ಯಾರಂಟಿ ಇಲ್ಲ, ನಾಳೆ ಬೆಳಗ್ಗೆ ಬರ್ತೀನಿ, ಬೇರೆ ನಾನೇ ಹೇಳಿದ್ದೀನಿ. ಸೊ ಇವಾಗ ಈ ಯಾವತ್ತು ಪವನೋ ನಿವಸತಿ ಗೇಹೆ ಅಂಡ್ ಯಾವತ್ತು ವಿತ್ತೋಪಾರ್ಜನ ಶಕ್ತ ಅದು ಹೇಳಿದಾರಲ್ಲ, ಅದು ಬರೀ ಸ್ಮಶಾನ ವೈರಾಗ್ಯ ಥರ ಅಲ್ಲ. ಅಂದರೆ ಯಾವಾಗಿನ ಎಲ್ಲನೂ ನೋಡಿ, ಫಸ್ಟ್ ಡೇ ಡೆತ್ ಆಗಿರುತ್ತೆ, ಎಲ್ಲರೂ ಬರ್ತಾರೆ ಅಷ್ಟೇ, ಒಬ್ಬರಿಂದ ಒಬ್ರು ಹೋಗೋದು, ನಾವು ಲೈನಲ್ಲಿದ್ದೀವಿ, ಇಷ್ಟೇ ಜೀವನ ಎಲ್ಲ ಹಾಗೆ ಮಾತಾಡ್ತಾರೆ. 3ನೇ ದಿವಸ ಬರ್ತಾರೆ, ಅವಾಗ ಏನೋ ಚೆನ್ನಾಗಿದ್ದೀರ ಅಂತ ಅವರವರೇ ಮಾತಾಡ್ಕೊಂಡು ಏನೋ ಇದು ಹೇಳ್ಕೊತಾ ಇರ್ತಾರೆ. 12ನೇ ದಿವಸ ಬರ್ತಾರೆ, ಎಲ್ಲರೂ ಇಸ್ಪೇಟೆಗಳಾಡ್ತಾ ಇರ್ತಾರೆ, ಆಟಗಳಾಡ್ತಾ ಇರ್ತಾರೆ, ನಗ್ತಾ ಇರ್ತಾರೆ, ಖುಷಿ ಪಟ್ಕೊಂಡಿರ್ತಾರೆ. ಅದಾಗೋಯ್ತು. ಇನ್ನೊಂದು 10 ದಿವಸ ಆದಮೇಲೆ ಮಕ್ಕಳು ಹೆಂಡತಿಯರೆಲ್ಲ ಕೂತ್ಕೊತಾರೆ, ನಂಗಿದು ನಿಂದಿದು ಅದು ಕೊಡು, ನಂಗೆ ಅದು ಬೇಡ, ಇದು ಕೊಡು, ಶುರುವಾಗುತ್ತೆ. ದಟ್ ಈಸ್ ದಿ ಟ್ರೂತ್. ದರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್ ಈಸ್ ದಿ ಟ್ರೂತ್. ಅಂದರೆ ಅದು ಮುಂಚೆನೇ ಗೊತ್ತಿದ್ದರೆ, ಓ ನನ್ನ ವೈಫು ಫಸ್ಟ್ 2 years ಆಫ್ ಮ್ಯಾರೇಜ್ ಏನು, ನನ್ನ ಬಿಟ್ಟು ನೀನಿಲ್ಲ, ನಿನ್ನ ಬಿಟ್ಟು ನಾನಿಲ್ಲ, 7 ಜನ್ಮ ಹಾಡು ಹೇಳ್ತೀವಿ, ಹೌದಾ? ಅದಾದಮೇಲೆ ಒಂದು 7-8 ವರ್ಷ ಆಯಿತು. ಆವಾಗ ಮಕ್ಕಳು, ಹೆಂಡತಿ ಇದೆಲ್ಲ ಮಕ್ಕಳ ಕಡೆ ಹೋಗುತ್ತೆ, ಗಂಡನ ಇದು ಕೆಲಸದ ಮೇಲೆ ಹೋಗುತ್ತೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಮಕ್ಕಳು ದೊಡ್ಡವರು ಆಗ್ತಾರೆ. ಆವಾಗ ನೆಕ್ಸ್ಟ್ ಏನು ಮಾಡ್ತೀವಿ, ಗಂಡಸರದ್ದು ಇನ್ನೆಲ್ಲೆಲ್ಲ ಬುದ್ಧಿಗಳು ಹೋಗುತ್ತೆ. ಹೆಂಗಸರು ನನ್ನ ಗಂಡ ಒಬ್ಬನೇ ಕೆಟ್ಟವನು, ಎಲ್ಲರೂ ನನ್ನ ತಂಗಿ ಗಂಡ ಇಷ್ಟು ಚೆನ್ನಾಗಿದ್ದಾನೆ, ನಮ್ಮ ಅಕ್ಕನ ಗಂಡ ಇಷ್ಟು ಚೆನ್ನಾಗಿದೆ, ನಮ್ಮ ಫ್ರೆಂಡ್ ಗಂಡ ಅಷ್ಟು ಒಳ್ಳೆಯರು. ಇದು ಸೇಮ್ ಥಿಂಗ್ ವಿತ್ ಗಂಡಂದರು, ಅವರೆಲ್ಲ ಎಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ತಾರೆ, ಎಲ್ಲ ಮಾಡೋಕ್ತಾರೆ, ನನಗೆ ಯಾರು ಕೇಳೋರಿಲ್ಲ, ನನ್ನ ಇವಾಗ ಕೇರೆ ಮಾಡೋರು. ಎವ್ರಿ ಹೌಸ್ ಇಟ್ ಈಸ್ ಸೇಮ್, ಇಟ್ ಇಸ್ ನಾಟ್ ದಟ್ ಇದು. ಸೊ ನಾನು ಯಾಕೆಂದರೆ ನಾನು ಕೌನ್ಸಿಲಿಂಗ್ ಮಾಡ್ತಾ ಇರ್ತೀನಲ್ಲ, ಎಲ್ಲ ಬರ್ತಾ ಇರ್ತಾರೆ, ಎಲ್ಲ ಗೋಳು ಹೇಳ್ಕೊತಾರೆ, ಎಲ್ಲರ ಕತೆ ಇದೆ, ನಂದು ಅದೇ ಕತೆ ಅಂತ ಹೇಳ್ತೀನಿ. ಸೊ ದಿಸ್ ಈಸ್ ಹೌ ನೇಚರ್ ಹ್ಯಾಸ್ ಮೇಡ್. ಅದರಲ್ಲಿ ಏನು ತಪ್ಪಿಲ್ಲ ನಾವು ಅದರ ಮೇಲೆ ಇದು ಮಾಡೋದು. ಅದೇ ಥರ ಮಕ್ಕಳು ಇವಾಗ ಈ ರಿಲೇಷನ್ಶಿಪ್ಸ್ ಎಲ್ಲ ರೋಲ್ಸ್ ಅಂತೀವಿ ಅಷ್ಟೇ, ದೇ ಆರ್ ಆಲ್ ರೋಲ್ಸ್. ಆ ರೋಲಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಯಾರೋ ಹೇಳ್ತಾರೆ, ನಿನ್ನ ಮಗನಾಗಿ ತಂದೆನ ಹೀಗೆ ನೋಡ್ಕೋಬೇಕಪ್ಪ ಅಂತ ಯಾರೋ ಒಂದು ಸಲ ನಂಗೆ ಯಾರೋ ಹೇಳಿದ್ರು, ನಿನ್ನ ದೊಡ್ಡ ಮಗ ನೀನು ತಂದೆನ ಹೀಗೆ ನೋಡ್ಕೋಬೇಕು ಅಂತ. ಅವಾಗ ಸರಿ ಅಂತ ಅಂದ್ಕೊಂಡೆ. ಆಮೇಲೆ ಐ ಸ್ಟಾರ್ಟೆಡ್ ಮೆಡಿಟೇಟಿಂಗ್ ಆನ್ ದಟ್. ವಾಟ್ ಈಸ್ ತಂದೆ, ಫಾದರ್ ಅಂದರೆ ಏನು ಅಂತ ಐ ಜಸ್ಟ್ ಸ್ಟಾರ್ಟೆಡ್ ಮೆಡಿಟೇಟಿಂಗ್ ಆನ್ ದಟ್. 1 ವೀಕ್ ಆಯಿತು ಅವನಿಗೆ ಆನ್ಸರ್ ಬರೋಕ್ಕೆ. 1 ವೀಕಲ್ಲಿ ಆಮೇಲೆ ಬಂತು. ತಂದೆ ಅಂದರೆ ಯಾರನ್ನಂತೀವಿ, ಒಂದು ಬಯೋಲಾಜಿಕಲ್ ಫಾದರ್, ವಿ ಡೋಂಟ್ ನೋ ಟಿಲ್ ನಮಗೆ ನಾವು ಹುಟ್ಟಿದಾಗ ನಮ್ಗೆ ಗೊತ್ತಾ ತಾಯಿ ತಂದೆ ಯಾರು ಅಂತ. ಯಾರೋ ಹೇಳಿದ್ರು ನಿಮ್ಮ ತಂದೆ ನಿಮ್ಮ ತಾಯಿ ಅಂತ, ಅದಕ್ಕೆ ಒಪ್ಕೊಂಡ್ವಿ, ಅಷ್ಟೇ ಅಲ್ಲ. ಆಮೇಲೆ ಯಾವಾಗಲೂ 20 ವರ್ಷ ಆದಮೇಲೆ ಇಲ್ಲ ನೀನೆಲ್ಲ ಇದರಲ್ಲಿ ದಾರಿಯಲ್ಲಿ ಸಿಕ್ಕಿದ್ದು ನೀನು ಬೆಳೆಸೋದು ಅಂತ ಹೇಳ್ತಾರೆ. ಆವಾಗ ಇಟ್ ವಿಲ್ ಚೇಂಜ್. ಸೊ ಬಯೋಲಾಜಿಕಲ್ ತಂದೆ ಒಂದು, ಅವನ್ನ ತಂದೆ ಅಂತೀವಿ. ಗಾಡ್ ಫಾದರ್ ಅಂತೀವಿ, ಯಾರನ್ನ ನೋಡಿಕೊಂಡ್ರೆ ಅವ್ರನ್ನ, ಹೌದಾ? ಈಗ ಫಾದರ್ಲಿ ಫಿಗರ್ ಅಂತೀವಿ. ಆಮೇಲೆ ಫಾದರ್ ಆಫ್ ದಿ ನೇಷನ್ ಅಂತೀವಿ. ಅದರಲ್ಲೆಲ್ಲ ಫಾದರ್ ಅನ್ನೋ ಒಂದು ವರ್ಡ್ ಇದೆ. ಅದ್ರದ್ದು ಏನು ಮೀನಿಂಗು? ನಾರ್ಮಲಾಗಿ ಏನಂತೀವಿ, ತಂದೆ ಅಂದರೆ ಮಕ್ಕಳಿಗೆ ಚೆನ್ನಾಗಿ ಊಟ ತಿಂಡಿ ಹಾಕಬೇಕು, ಅವ್ರನ್ನ ಓದಿಸ್ಬೇಕು, ಅವ್ರು ಕೇಳಿದ್ದೆಲ್ಲ ಕೊಡಿಸ್ಬೇಕು,
ಆಮೇಲೆ ಅವ್ರಿಗೇನೋ ಒಂದು ಗಾಡಿ ಕೊಡಿಸ್ಬೇಕು ದೊಡ್ಡವರು, ಅದನ್ನೆಲ್ಲ ಆಮೇಲೆ ಮನೆ ಕೊಡಬೇಕು. ಇದೆಲ್ಲ ಮಾಡಿದ್ರೆ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಕ್ಕಳನ್ನ ಅಂತ. ಸೊ ತಂದೆ ಅಂದರೆ ಏನೋ ಕೊಡೋದು ಅಂತ ಎಕ್ಸ್ಪೆಕ್ಟೇಷನ್ ಮಕ್ಕಳಿಗೆ ಅದೇ ಇರುತ್ತೆ, ತಂದೆ ಅಂದರೆ ಇಸ್ಕೊಳ್ಳೋಣ ಅಂತ. ಬಟ್ ನಿಜವಾದ ಇದರಲ್ಲಿ ತಂದೆ ಕೊಡಬೇಕಾಗಿದ್ದು ಒಂದೇ ಒಂದು ಜ್ಞಾನ. ತಂದೆ ಕೊಡಬೇಕಾಗಿದ್ದು ಜ್ಞಾನ. ತಂದೆ ದುಡ್ಡು ಕೊಟ್ಬಿಟ್ಟು ಜ್ಞಾನ ಕೊಡದೇ ಇದ್ರೆ ಅವ್ನು ಹಾಳು ಮಾಡಿಬಿಟ್ರು ಮಕ್ಕಳನ್ನ ಅಂತ. ಮನೆ ಮಾಡಿ ಇಟ್ಟಿದ್ದೀನಿ, ಗಾಡಿ ಕೊಟ್ಟಿದ್ದೀನಿ, 2 ಗಾಡಿ ಕೊಟ್ಟಿದ್ದೀನಿ, ಇಷ್ಟೊಂದು ಬಂಗಾರ ಇಟ್ಟಿದ್ದೀನಿ, ನೀವು ಕೆಲಸ ಮಾಡಬೇಕಾಗಿಲ್ಲ. ಇವನು ಎಷ್ಟು ವರ್ಷಗಳು ಬೇಕಾದ್ರೂ ಅವ್ನು ಆರಾಮಕ್ಕೆ ಇರ್ಬೋದು ಅಂತ ಹೇಳ್ಕೊತಾರೆ. ಹೇಳಿದ್ದಾರೆ ನನ್ನ ಹತ್ರ ಬಂದು, ನನ್ನ ಮಕ್ಕಳಿಗೆಲ್ಲ 3 ಮನೆ ಮಾಡಿಬಿಟ್ಟಿದ್ದೀನಿ, ಒಬ್ಬೊಬ್ರಿಗೆ 2 ಮನೆ. ಒಂದು ಅವ್ರು ಇರ್ತಾರೆ, ಇನ್ನೊಂದು ಬಾಡಿಗೆ ಕೊಟ್ಕೊತಾರೆ. ಅವ್ರು ಏನು ಕೆಲಸಕ್ಕೆ ಹೋಗ್ಬೇಕು. 2-3 ವರ್ಷದಲ್ಲಿ ನೋಡಿದ್ದೇನೆ, ಡೆಸ್ಟ್ರಾಯ್ಡ್, ಅಡಿಕ್ಟ್ಸ್ ಆಗಿ ಇದಾಗಿ ಆಕ್ಸಿಡೆಂಟ್ಗಳು ಮಾಡಿಕೊಂಡು. ಸೊ ಅದು ತಂದೆ ಅಲ್ಲಿ ನಾಲೆಡ್ಜ್ ಕೊಟ್ಟಿಲ್ಲ. ಸೊ ವೆದರ್ ವಿಚ್ ಎವರ್ ಇಸ್ ದಿ ಫಾದರ್, ಬೇರೆಯವರು ವಿಕಾಲ್ ಇಟ್ ಈಸ್ ದಿ ನಾಲೆಡ್ಜ್. ಸೊ ನಾವು ಅವನು ಕೇಳಬೇಕಾಗಿರೋದು ಆ್ಯಸ್ ಎ ಫಾದರ್, ನಾವು ಕೇಳಬೇಕಾಗಿ ಜ್ಞಾನ ಅಷ್ಟೇ. ಅದು ನಾವು ಎಲ್ಲ ಕೇಳೋದು, ಇದು ಮಾಡಿಬಿಟ್ಟು ಇದು ಪೂಜೆ ಮಾಡ್ತೀನಿ, ಹೋಮ ಮಾಡಿಸ್ತೀನಿ, ಇದು ಮಾಡಿಸ್ತೀನಿ, ಅದು ಕೊಡು, ಇದು ಕೊಡು, ಮಕ್ಕಳು ಕೊಡು, ಇನ್ನೊಂದು ಏನು ಬೇಡ, ನಂಗೆ ಜ್ಞಾನ ಕೊಡು. ದಟ್ ಈಸ್ ದ ರೋಲ್ ಆಫ್ ಎ ಫಾದರ್. ಅದೇ ಥರ ಮಗ, ಇವತ್ತು ನಿನ್ನೆ ಅನ್ಕೊತಾ ಇದ್ದೆ, ಇದರೆಲ್ಲ ಓದ್ತಾ ಇರುವಾಗ ಮಗನ ರೋಲ್ ಏನು, ವಾಟ್ ಈಸ್ ರೋಲ್ ಆಫ್ ಎ ಸನ್ ಅಂತ. ಸನ್ ಅಂತ ನಾವೆಲ್ಲ ಅನ್ಕೊತೀವಿ, ಸರಿ ಇಷ್ಟೆಲ್ಲ ಮಾಡಿದ್ವಿ ನಾವು ಮಕ್ಕಳಿಗೆ, ಅಷ್ಟೊಂದು ಅವ್ರನ್ನ ಹುಡುಗರಾದಾಗ ಬೆಳೆಸಿದ್ದೀವಿ, ಅವ್ರಿಗೆ ಊಟ ಹಾಕಿದ್ದೀವಿ, ಓದಿಸಿದ್ದೀವಿ, ಎಲ್ಲ ಮಾಡಿದ್ವಿ. ಸೊ ನಾವು ಮುದುಕರಾದ್ಮೇಲೆ ಅವ್ರು ಬಂದುಬಿಟ್ಟು ನಮ್ಮನ್ನು ನೋಡ್ಕೋಬೇಕು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ನು. ದಟ್ ಈಸ್ ದಿ ಪ್ರಾಬ್ಲಮ್, ದಟ್ ಈಸ್ ದಿ ರೂಟ್ ಕಾಸ್ ಆಫ್ ಆಲ್ ದಿ ಪ್ರಾಬ್ಲಮ್ಸ್ ವಿ ಹ್ಯಾವ್ ಡನ್ ಫಾರ್ ಅವರ್ ಚಿಲ್ಡ್ರನ್ ಬಿಕಾಸ್ ದೇ ಆರ್ ಎಕ್ಸ್ಟೆನ್ಷನ್ಸ್ ಆಫ್ ಅಸ್. ಯಾರಿಗೋ ಮಾಡಿಲ್ಲ, ನಮ್ಮ ಎಕ್ಸ್ಟೆನ್ಷನ್ ಅವರು. ಯಾರನ್ನೂ ನೋಡಿ 99% ತಂದೆ ಮಕ್ಕಳಿಗೆ ಮಾಡ್ತಾರೆ. ತಂದೆ ಅಂದರೆ ಪೇರೆಂಟ್ಸ್. ನಾನು ಹೇಳೋದು ಪೇರೆಂಟ್ಸ್ ವಿಲ್ ಡೂ ಸೋ ಮಚ್ ಫಾರ್ ದಿ ಚೈಲ್ಡ್ ಆ್ಯಂಡ್ ದಟ್ ಚೈಲ್ಡ್ ವಿಲ್ ನಾಟ್ ರಿಟರ್ನ್ ಬ್ಯಾಕ್ ದಿ ಸೇಮ್. ಬೇರೆ ದೇ ವಿಲ್ ಬಿ ಡೂಯಿಂಗ್ ಫಾರ್ ದೇರ್ ಚಿಲ್ಡ್ರನ್. ನನ್ನ ಮಕ್ಕಳಿಗೆ ಇದು ಬೇಕು, ನೀವು ಇವಾಗ ಬರೋಕ್ಕಾಗಲ್ಲ, ನನಗೆ ಮಕ್ಕಳು ಸ್ಕೂಲಿದೆ, ನನಗೆ ಇವಾಗ ನೀವು ನೋಡೋಕ್ಕಾಗಲ್ಲ. ಸೊ ನಮಗೇನು ಅನಿಸ್ತದೆ, ರಿಟರ್ನ್ ಬರ್ತಾ ಇಲ್ಲ ಅಂತ. ನೇಚರ್ ಹ್ಯಾಸ್ ಮೇಡ್ ಇಟ್ ಇನ್ ಸಚ್ ಎ ವೇ ದಟ್ ಇಟ್ ಇಸ್ ದಿ ಪ್ರೋಜನಿ ದೇ ಹ್ಯಾವ್ ಟು ಟೇಕ್ ಕೇರ್. ಸೊ ಫಸ್ಟ್ ಪ್ರಿಫರೆನ್ಸ್ ಮಕ್ಕಳಿಗೆ ಬರಬೇಕು. ನಾವು ನಾವು ಮಕ್ಕಳಾದಾಗ ತಂದೆ ನೋಡ್ಕೊಂಡಿರಲ್ಲ, ನಾವು ದೊಡ್ಡವರಾದ್ಮೇಲೆ ನಮ್ಮ ಮಕ್ಕಳು ನಾನು ನೋಡ್ಕೊಳ್ಳಲ್ಲ ಅಂತ ನಾವು ನೋಡ್ಕೊಂಡು. ನಾನು ಒಂದೇ ಕ್ವಶನ್ ಕೇಳ್ತೀವಿ ಎಲ್ರೂ, ಇವಾಗ ನಾನು ಸರ್ ನಿಮ್ಮ ಮಕ್ಕಳೆಲ್ಲ ಪಾಪ ಇದಕ್ಕೆ ಕೊಟ್ಟೋದ್ರಂತಲ್ಲ ಅಂತ. ನಾನೇನು ನಮ್ಮ ಅಪ್ಪನ ಬಿಟ್ಟು ನಾನು ಹೋಗಿರ್ಲಿಲ್ವಾ, ಫಾರಿನ್ಗೆ ಹೋಗಿರ್ಲಿಲ್ವಾ? ನಾನೇನು ನಮ್ಮ ಅಪ್ಪನ ಜೊತೆ ಕೂತಿದ್ದ, ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಸೇವೆ ಕಾಲ್ ಮಾಡಿಸ್ತಾ ಇದ್ದೆ. ಡೋಂಟ್ ಎಕ್ಸ್ಪೆಕ್ಟ್ ಆಲ್ ದಟ್. ಸೊ ಇದರಲ್ಲಿ ಹೇಗೆ ಅಂದರೆ ಹೌ ದಿ ಥಿಂಗ್ಸ್ ವರ್ಕ್ ಅಂದರೆ, ಇಟ್ ಈಸ್ ನಾಟ್ ದಟ್ ನಾವು ಯಾರಿಗೆ ಮಾಡಿದ್ರೆ ಅವರೇ ನಮಗೆ ಮಾಡಬೇಕು ಅಂತಲ್ಲ. ಇವ್ರಿಗೇನೋ ಹುಷಾರಿಲ್ಲಲ್ಲ, ಯಾರೋ ಬಂದು ನೋಡ್ಕೊತಾರೆ. ಅವ್ರ ಮಕ್ಕಳೇ ಬರಬೇಕು ಅಂತ ಎಲ್ಲೂ ರೂಲ್ ಇಲ್ಲ. ನಾವು ಒಳ್ಳೇದು ಮಾಡಿದರೆ ನಮ್ಮನ್ನು ಇನ್ಯಾರೋ ಬಂದು ನೋಡ್ಕೊತಾರೆ. ನಮ್ಮ ತಂದೆ ತಾಯಿ ನೋಡ್ಕೋಬೇಡ ಅಂತ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಜೀವನ ಬಿಟ್ಬಿಡ್ಬೇಕಾಗಿಲ್ಲ. ನಮ್ಮ ಜೀವನ ನಾವು ಮಾಡ್ಕೋಬೇಕು, ನಮ್ಮ ರೋಲ್ ನಾವು ಪ್ಲೇ ಮಾಡಬೇಕು. ತಂದೆ ತಾಯಿ ಕಷ್ಟದಲ್ಲಿದ್ದಾಗ ಬರ್ತೀವಿ, ನೋಡಬೇಕು. ಹಾಗನ್ಬಿಟ್ಟು ನಾವು ಕೆಲಸ ಕಾರ್ಯ ಬಿಟ್ಬಿಟ್ಟು ತಂದೆ ತಾಯಿ ಜೊತೆ ಕೂತಿರ್ಬೇಕು ಅಂತಿಲ್ಲ. ಸೊ ಇವಾಗ ನೆಕ್ಸ್ಟ್ ಅದೇ ಕ್ವಶನ್ ಕೇಳ್ತಾರೆ. ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋ ಅಯಂ ಅತೀವ ವಿಚಿತ್ರ ಕಸ್ತ್ವಂ ಕಹ ಕುತ ಆಯಾತಃ ತತ್ವಂ ಚಿಂತಯ ತದಿಹ ಭ್ರಾತಃ. ಕಾತೆ ಕಾಂತ, ಯಾರು ನಿನ್ನ ಹೆಂಡತಿ? ಕಸ್ತೆ ಪುತ್ರ, ಯಾರು ನಿನ್ನ ಮಗ? ಸಂಸಾರ ಅಯಂ ಅತೀವ ವಿಚಿತ್ರ ಅಂದರೆ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನ ಹೆಂಡತಿ ಯಾರು, ನಿನ್ನ ಮಕ್ಕಳು ಯಾರು ಅಂತ ತಿಳ್ಕೊಳ್ಳೋಕೆ ಮುಂಚೆ ಅದಾದಮೇಲೆ ಅದು ಕೇಳ್ತಾರೆ. ಕಹತ್ವಂ ಕಸ್ಯತ್ವಂ ಕಹ ಅಂದರೆ ಎಲ್ಲಿಂದ ಬಂದಿದೆಯಾ, ನೀನು ಯಾರು? ಫಸ್ಟ್ ನೀನು ಯಾರು ತಿಳ್ಕೊಂಡ್ರೆ ನಿನ್ನ ಹೆಂಡತಿ ನಿನ್ನ ಮಕ್ಕಳು ಅಂತ. ಸೊ ಇದರಲ್ಲಿ ತುಂಬ ಬೇಸಿಕ್ ಆತ್ಮಜ್ಞಾನ ಅಂದರೆ ಏನು ಬೇಕಾಗಿಲ್ಲ. ನಾವು ಏನೋ ಆತ್ಮಜ್ಞಾನ ಅಂದರೆ ಏನೇನೋ ಅಂದ್ಕೊತೀವಿ. ಆತ್ಮಜ್ಞಾನ, ಆಧ್ಯಾತ್ಮಿಕ ಅಂತೀವಲ್ಲ, ಆಧ್ಯಾತ್ಮಿಕ ಅಂದರೆ ಎಲ್ಲರೂ ಏನು ಅಂದ್ಕೊತಾರೆ, ರಿಟೈರ್ ಆದಮೇಲೆ ಏನೋ ಬುಕ್ಸ್ ಓದ್ತೀನಿ, ಭಗವದ್ಗೀತೆ ಓದ್ತೀನಿ, ಇನ್ನೆಲ್ಲ ಓದ್ಬಿಟ್ಟು ನಾನೆಲ್ಲ ಬೈಹಾರ್ಟ್ ಮಾಡಿಬಿಟ್ಟು ವಿಷ್ಣು ಪುರಾಣ ಹೇಳ್ತೀನಿ, ಅದು ಹೇಳ್ತೀನಿ. ದಟ್ ಈಸ್ ನಾಟ್ ಆಧ್ಯಾತ್ಮಿಕ. ಆತ್ಮಿಕ, ಆತ್ಮ ಅಂದರೆ ಆದಿ ಅಂದರೆ ಪರ್ಟೈನಿಂಗ್ ಟು ಅಂತ, ಅದಕ್ಕೆ ಸಂಬಂಧಿಸಿರೋದು. ಆತ್ಮಕ್ಕೆ ಸಂಬಂಧಿಸಿರೋದನ್ನು ನೋಡೋದು ಆಧ್ಯಾತ್ಮಿಕ. ಆತ್ಮಕ್ಕೆ ದೇವ್ರದ್ದಲ್ಲ, ಆತ್ಮಕ್ಕೆ ಸಂಬಂಧಿಸಿರೋದು. ಆತ್ಮ ಅಂದರೆ ಏನು? ನಾನು, ಸೆಲ್ಫ್.
ಸೊ ನಾನು ತಿಳ್ಕೊಳ್ಳೋದು ಆಧ್ಯಾತ್ಮಿಕ. ಏನು ಮಾಡ್ತಾಯಿದ್ವಿ ನಾವು ಹುಟ್ಟಿದಾಗಿಂದ ಎಲ್ಲರೂ ಸ್ಕೂಲಿಗೆ ಸೇರಿಸ್ತಾರೆ, ಆಮೇಲೆ ರ್ಯಾಂಕ್ಗಳು ನೋಡ್ತಾರೆ, ಇನ್ನೇನೇನು ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು, ಆಮೇಲೆ ಓಡ್ತಾ ಇರ್ತೀವಿ, ಎಲ್ಲರೂ ಓಡ್ತಾಯಿದ್ರೆ ನಾವು ಓಡ್ತಾ ಇರ್ತೀವಿ, ಕಾಲೇಜ್ ಸೇರಬೇಕು, ಆಮೇಲೆ ಯಾರನ್ನ ಮದುವೆ ಮಾಡ್ಕೋಬೇಕು, ಮಕ್ಕಳು ಹುಟ್ಟಿಸ್ಬೇಕು. ಸೊ ಸಿಂಪ್ಲಿ ವಿ ಆರ್ ಡೂಯಿಂಗ್ ವಿಥೌಟ್ ನೋಯಿಂಗ್ ಹೂ ಯು ಆರ್. ವಿ ಆರ್ ಆಲ್ ಎಕ್ಸ್ಪೀರಿಯನ್ಸಿಂಗ್ ಲೈಫ್ ಆ್ಯಂಡ್ ರನ್ನಿಂಗ್ ಇನ್ ದಿ ಲೈಫ್ ವಿಥೌಟ್ ನೋಯಿಂಗ್ ಹೂ ಯು ಆರ್. ಸೊ ಅದು ಬೇಸಿಕ್ ರಿಕ್ವೈರ್ಮೆಂಟ್. ಹೂ ಆಮ್ ಐ ಅನ್ನೋದು ಎಷ್ಟು ಅರ್ಲಿಯಾಗಿ ನಾವು ತಿಳ್ಕೊಂಡ್ರೆ ಅಷ್ಟು ಬೇಗ ಥಿಂಗ್ಸ್ ವಿಲ್ ಹ್ಯಾಪನ್. ನಾನು ಇದು ಅಂತ ಎಲ್ಲರೂ ಒದ್ದಾಡ್ತಾ ಇರೋದು. ಐ ಆಮ್ ದಿ ಬಾಡಿ, ಐ ಆಮ್ ಮೈ ಮೈಂಡ್, ಐ ಆಮ್ ಮೈ ಇಂಟೆಲೆಕ್ಟ್, ಇಷ್ಟರಲ್ಲೇ ಒದ್ದಾಡ್ತಾ ಇದ್ವಿ. ದಟ್ ಈಸ್ ಆಲ್ ಅನ್ಟ್ರೂ. ದಿಸ್ ಈಸ್ ಮೈನ್, ಬಾಡಿ ಈಸ್ ಮೈನ್, ಮೈಂಡ್ ಈಸ್ ಮೈನ್, ಬುದ್ಧಿ ಈಸ್ ಮೈನ್, ಇದು ನನ್ನದು, ಇದು ನಾನಲ್ಲ. ಅದನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದು ಆಧ್ಯಾತ್ಮಿಕ. ನೆಕ್ಸ್ಟ್ ಲೆವೆಲ್ ನಾವು ಭಗವಂತ, ನಾವೇದು ಏನು ಅಂತ ತಿಳ್ಕೊಳ್ಳೋದ್ರೆ ಭಗವಂತನ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ನಾವು. ಭಕ್ತಿ ಇರೋರು ಇವಾಗ ಇವರು ಬರ್ತಾರೆ, ಅವ್ರ ಲೆವೆಲ್ ಬೇರೆ ಅದು. ಅಂದರೆ ಅವ್ರು ಎಷ್ಟೋ ಜನ್ಮಗಳಿಂದ ಇವೆಲ್ಲ ಮಾಡ್ಕೊಂಡ್ಬಂದು ಅವ್ರಿಗೆ ಡೈರೆಕ್ಟಾಗಿ ಕನೆಕ್ಟ್ ಆಗೋಗ್ತಾರೆ ಭಕ್ತಿ. ನಮ್ಗೆ ಹಾಗೆ ಬರೋಲ್ಲ. ಅವ್ರಿಗೆ ಹೇಳ್ತಾ ಇರುವಾಗ ನೋಡಿ ಒಂದ್ಸಲ ಇದು ಬಂದುಬಿಡುತ್ತೆ, ಕೃಷ್ಣ ಅಂದಾಗ ಅವ್ರಿಗೆ ಒಂಥರ ಫೀಲಿಂಗ್ ಬಂದುಬಿಡುತ್ತೆ. ನಾವು ಸುಮ್ಮನೆ ಕೇಳಿಸ್ಕೊತೀವಿ, ಓಹೋ ಅಂತ ಹೋಗ್ತೀವಿ. ಇದು ಹೊರಗೋದ್ಮೇಲೆಲ್ಲ ಮರ್ತೋಗ್ತೀವಿ. ಅದು ನಮಗೇನು ಇದೇ ಇರೋಲ್ಲ. ಆವಾಗ ಒಂಥರ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಕೇಳಿಸ್ಕೊತೀವಿ. ಸೊ ನಮಗೆ ಭಕ್ತಿ ಬರೋದು ಲಾಸ್ಟ್, ಅದು ಪರಾಕಾಷ್ಠ. ಅದು ಫಸ್ಟು ನಮಗೆ ಜ್ಞಾನ ಬರಬೇಕು. ಜ್ಞಾನ ಏನು? ಫಸ್ಟು ಆತ್ಮಜ್ಞಾನ. ಫಸ್ಟ್ ನನ್ನ ತಿಳ್ಕೊಂಡು ಅವ್ರನ್ನ ತಿಳ್ಕೊಂಬೋಣ. ಎಲ್ಲ ಅವ್ರದ್ದೆಲ್ಲ ಕೇಳ್ತೀನಿ, ಅವ್ರದ್ದೆಲ್ಲ ಪತ್ತೆ ಹೆಚ್ಚಿರ್ತೀನಿ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ, ಏನೇನು ಕೆಲಸ ಮಾಡ್ತಾರೆ, ಅವ್ರು ಏನೇನು ಮಾಡಿದ್ರು, ಏನಿಲ್ಲ, ನಾನೇನು ಮಾಡಿದ್ದು ಅಂತ ನಂಗೆ ಗೊತ್ತಿಲ್ಲ. ಸೊ ಫಸ್ಟ್ ವಿ ಹ್ಯಾವ್ ಟು ನೋ ಅಬೌಟ್ ಅವರ್ ಸೆಲ್ಫ್. ಹೋಲ್ ಇದ್ರದ್ದು ಎಕ್ಸ್ಟ್ರಾಕ್ಟೇ ಅದು. ಸೊ ಅದರಲ್ಲಿ ಹೇಗೆ ತಿಳ್ಕೊಳ್ಳೋದು ಅಂದರೆ ಫಸ್ಟು ನಿನ್ನ ಹೆಂಡತಿ ಅಂದರೆ ಯಾರು, ಮಕ್ಕಳು ಅಂದರೆ ಯಾರು. ಇವಾಗ ಬಯೋಲಾಜಿಕಲಿ ಇಂಟೆಲ್ ನಮ್ಮ ಮಗ ಅಂತಾನೆ. ಮಗ ಎಲ್ಲಿಂದ ಬಂದ? ನಮ್ಮದ್ರಿಂದ ಒಂದು ಕಣ, ನಮ್ಮ ಹೆಂಡತಿಯಿಂದ ಒಂದು ಕಣ, ಎರಡು ಜಾಯಿನ್ ಆಯಿತು. ಟು ಸೆಲ್ಸ್ ಜಾಯಿನ್ ಟುಗೆದರ್ ಆ್ಯಂಡ್ ಫಾರ್ಮ್. ಆ ಸೆಲ್ ಎಲ್ಲಿಂದ ಬಂತು? ನಾವು ಊಟ ತಿಂಡಿ ಮಾಡಿದ್ರಿಂದ ಕೆಮಿಕಲ್ಸಿಂದ ಒಂದು ಸೆಲ್ ತಯಾರಾಯಿತು. ಆಗ ಆ ಕೆಮಿಕಲ್ಸ್ ಎಲ್ಲಿಂದ ಬಂತು? ಭೂಮಿಯಿಂದ ಬಂತು. ಊಟ ತಿಂಡಿ ಎಲ್ಲಿಂದ ಬಂತು? ಭೂಮಿಯಿಂದ ಬಂತು. ಸೊ ಇಟ್ಸ್ ಆಲ್ ಫ್ರಮ್ ದಟ್. ಸೊ ದೇ ಆರ್ ಆಲ್ ರಿಲೇಟೆಡ್ ಟು ಅರ್ತ್. ನಮಗಲ್ಲ, ನಮ್ಮ ಸಂಬಂಧ ಇಲ್ಲ. There is no this one that we can claim that this is my son ಅಂತ. ದಿ ರೂಟ್ ದಿಸ್ ಒನ್ ಇಸ್ ಒನ್ ಅರ್ತ್. ನಾವೆಲ್ಲ ಅಲ್ಲೇ, ಆಮೇಲೆ ಲಾಸ್ಟ್ಗೆ ಅಲ್ಲೇ ಹೋಗ್ತೀವಿ. ಸುಟ್ರು ಭೂಮಿಲಿ ಈ ಪಾತಿ ಮಾಡಿದ್ರು ಕೂಡ ಅದರಲ್ಲೇ ಹೋಗ್ತೀವಿ ನಾವು. ವಿಲ್ ಗೋ ಇನ್ ಟು ದಟ್. ಸೊ ಕಮ್ ಫ್ರಮ್ ದೇಹ ಅದರಿಂದ ಬಂದಿದೆ, ಅದಕ್ಕೆ ಹೋಗುತ್ತೆ. ಸೊ ದೇ ಆರ್ ನಾಟ್ ರಿಲೇಟೆಡ್. ಆಲ್ ಆಫ್ ಅಸ್ ಆರ್ ರಿಲೇಟೆಡ್ ಥ್ರೂ ಅರ್ತ್ ಟು ಎವ್ರಿಬಡಿ, ಬಾಡೀಸ್. ವೆರಸ್ ಆ್ಯಸ್ ದಿ ಸಾಫ್ಟ್ವೇರ್ಸ್, ಆಪ್ರೇಟಿಂಗ್ ಸಿಸ್ಟಮ್ಸ್ ಎಂಬೈಡ್ ಫ್ರಮ್ ದೇರ್. ಅದು ಕಾಸ್ಮಿಕ್ ಇದರಿಂದ ಬರುತ್ತೆ. ನಮ್ಮ ಎನರ್ಜಿ ಆಗಲಿ, ನಮ್ಮ ಇದಂತೆಲ್ಲ ಚೈತನ್ಯ, ನಮ್ಮ ಚಿತ್ತ, ಅದು ಅಲ್ಲಿಂದ ಬರುತ್ತೆ. ಅವೆರಡು ಜಾಯಿನ್ ಆದರೆ ಲೈಫು. ಸೊ ಲೈಫಲ್ಲಿ 4 ಪ್ರಾಸೆಸ್ ಇರುತ್ತೆ. ಒಂದು ಫಿಸಿಕಲ್ ಪ್ರಾಸೆಸ್, ದೇಹದ್ದು, ಮೆಕ್ಯಾನಿಕಲ್. ಎರಡನೇದು ಕೆಮಿಕಲ್ಸ್, ಒಳಗಡೆ ಎಲ್ಲ ಕೆಮಿಕಲ್ ಪ್ರಾಸೆಸ್ ಒಳಗಡೆ ಎಲ್ಲ. ಅದಕ್ಕೆ ನಾವು ಕೆಮಿಕಲ್ಸ್, ನಾವು ತಿನ್ನೋ ಆಹಾರ, ಮೆಡಿಸಿನ್ನು, ಇಂಜೆಕ್ಷನ್, ಇನ್ನೊಂದು, ಅವೆಲ್ಲ ಕೆಮಿಕಲ್ಸ್ ವಿಚ್ ವಿಲ್ ಗೋ ಅಂಡ್ ಆ್ಯಕ್ಟ್. So physical and chemical process. And what is running this? Which energy is forcing all this to act? ಸುಮ್ಮನೆ ಕೆಮಿಕಲ್ಸ್ ಇಟ್ಬಿಟ್ರೆ ಅದು ಹೋಗುತ್ತಾ? ಒಂದು ನಾವೇನು ಅಡುಗೆ ಮಾಡಬೇಕು ಅಂದರೆ ಕೆಳಗಡೆ ಒಂದು ಎನರ್ಜಿ ಬೇಕಲ್ಲ, ಸ್ಟವ್ ಹಚ್ಚುತ್ತೀವಿ, ಅದು ಸುಮ್ಮನೆ ಇಟ್ಬಿಟ್ರೆ ಅದೇ ಆಗುತ್ತಾ? ಪಲ್ಯ ಆಗಲ್ಲ. ಸೊ ಎನರ್ಜಿಗೆ ಒಳಗಡೆ ಇಂಟರ್ನಲ್ ಎನರ್ಜಿ ಇಸ್ ದೇರ್, ಇನ್ನರ್ ಎನರ್ಜಿ ವಿಚ್ ಈಸ್ ರನ್ನಿಂಗ್ ದಿ ಹೋಲ್ ಶೋ. ಆ ಇನ್ನರ್ ಎನರ್ಜಿ, ಸುಮ್ಮನೆ ಎನರ್ಜಿ ಇಟ್ಬಿಟ್ರೆ ನಾವು ಬೆಂಕಿ ಹಚ್ಬಿಟ್ರೆ ಆಗುತ್ತಾ? ಸ್ಟವ್ ಕಡಿಮೆ ಮಾಡಬೇಕು, ಇದು ಮಾಡಬೇಕು, ಇಲ್ಲಾಂದರೆ ಎಲ್ಲ ಮಸಿ ಆಗೋಗುತ್ತೆ, ಸುಟ್ಟೋಗುತ್ತೆ. ಸೊ ಅದನ್ನು ಅದಕ್ಕೊಂದು ಇಂಟೆಲಿಜೆನ್ಸ್ ಇದೆ. ಸೊ ದಿರ್ ಇಸ್ ಇನ್ನರ್ ಇಂಟೆಲಿಜೆನ್ಸ್, ಇನ್ನರ್ ಎನರ್ಜಿ ವಿಚ್ ಈಸ್ ಡ್ರೈವಿಂಗ್ ದಿ ಹೋಲ್ ಫೋರ್ಸ್. ಬಟ್ ವಿ ಆರ್ ಐಡೆಂಟಿಫೈಯಿಂಗ್ ವಿತ್ ದಿಸ್. ಇದೇ ನಾನು ಅಂದ್ಕೊಂಡ್ಬಿಡ್ತಾ ಇದ್ದೀನಿ. ದಿಸ್ ಈಸ್ ನಾಟ್ ಮೀ. ದಿ ಇನ್ನರ್ ಎನರ್ಜಿ ಆ್ಯಂಡ್ ಇನ್ನರ್ ಇಂಟೆಲಿಜೆನ್ಸ್ ವಿಚ್ ಈಸ್ ರನ್ನಿಂಗ್ ದಿ ಶೋ ಈಸ್ ಮೀ. ದಟ್ ಈಸ್ ಮೀ, ದಟ್ ಈಸ್ ದಿ ಸೆಲ್ಫ್. ಸೊ ಅದರಲ್ಲಿ ಇಫ್ ಯು ವಾಂಟ್ ಟು ಡಿಫೈನ್ ಲೈಫ್, ಲೈಫ್ ಈಸ್ ನಥಿಂಗ್ ಬಟ್ ಫಿಸಿಕೋ-ಕೆಮಿಕಲ್ ಪ್ರಾಸೆಸಸ್. ಭೌತಿಕ ರಾಸಾಯನಿಕ ಪ್ರಕ್ರಿಯೆಗಳು ರನ್ ಬೈ ಆರ್ ವಿಚ್ ಇಸ್ ಡ್ರಿವನ್ ಬೈ ಎನ್ ಇನ್ನರ್ ಎನರ್ಜಿ, ಗೈಡೆಡ್ ಬೈ ಇನ್ನರ್ ಇಂಟೆಲಿಜೆನ್ಸ್. ದಟ್ ಫಾರ್ಮ್ಸ್ ದಿ ಹೋಲ್ ಪ್ರಾಸೆಸ್ ಆಫ್ ಲೈಫ್. ಲೈಫ್ ಪ್ರಾಸೆಸ್ ಈ 4. ಆ 2 ಒಳಗಡೆ ಇರೋದು ಈಸ್ ಮೀ, ಇದು. ಸೊ ಆ 2 ಬಿಟ್ಟು ಹೋಗುತ್ತೆ, ಇದನ್ನು ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ, ಇನ್ನೊಂದು ಭೌತಿಕ ಇದನ್ನು ತೊಗೊತಾ ಇರುತ್ತೆ.
ಸೊ ದಟ್ ಈಸ್ ದಿ ಸೀಕ್ರೆಟ್ ಆಫ್ ದಿ ಹೋಲ್ ಆಧ್ಯಾತ್ಮ. ಸೊ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಇದು ನಾನಲ್ಲ ಅಂತ ಹೇಳ್ಕೊತಾರೆ. ದೇಹ ನಾನಲ್ಲ, ಮನಸ್ಸು ನಾನಲ್ಲ. ಅದೊಂದು ಇದು ಮಾಡಿದ್ದೀನಿ ನಾನು, ಬುಕ್ ಬರೆದಿದ್ದೀನಿ. ಆ ಬುಕ್ಕಲ್ಲೆಲ್ಲ ಇದೆ, ಕನ್ನಡ ಬುಕ್ ಇದೆ, ಇಂಗ್ಲೀಷ್ ಬುಕ್ ಇದೆ. ಬುಕ್ಸಲ್ಲಿ ಸಿಗುತ್ತೆ. ಹೂ ಆರ್ ವಾಂಟ್ಸ್ ದೇ ಕ್ಯಾನ್ ಟೇಕ್. ಅದರಲ್ಲಿ ಫುಲ್ ಡೀಟೇಲ್ಸ್ ಇದೆ. ಸೊ ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋ ಯಮತೀವ ವಿಚಿತ್ರ ಕಸ್ಯತ್ವಂ ಕಹ ಕುತ ಆಯಾತಃ, ಎಲ್ಲಿಂದ ಬಂದಿದೆ ಯೋಚನೆ ಮಾಡಿಕೊಂಡು. ಅಂದರೆ ಈ ಪ್ರವಚನಗಳಲ್ಲೆಲ್ಲ ನಾವು ನಮ್ಮ ಸ್ಪಿರಿಚುವಲ್ ಇದರಲ್ಲಿ ಯಾವುದೂ ಡೈರೆಕ್ಟ್ ಆನ್ಸರ್ ಕೊಡಲ್ಲ. ಅರ್ಥಾತ್ ಡೈರೆಕ್ಟ್ ಆನ್ಸರ್ ಕೊಟ್ಟಿದ್ದೆಲ್ಲ ಅದು ಅವರವರ ಊಹೆ. ಕೃಷ್ಣ ಹೀಗಿರ್ತಾನೆ ಅಂತ ಅವ್ರು ಹೇಳಿದ್ರೆ ದಟ್ ಈಸ್ ದೇರ್ ಇಮ್ಯಾಜಿನೇಷನ್. ಸಂಬಡಿ ಆಸ್ ದಿಸ್ ಟು ಆಕ್ಸೆಪ್ಟ್ ಆ್ಯಸ್ ಸಚ್, ಯು ಕ್ಯಾನ್ ನೋ ಕ್ವಶನ್ಸ್ ಆಸ್ಕ್. ರಾಮ ಹೀಗಿರ್ತಾನೆ, ಅಲ್ಲ ಹೀಗಿರ್ತಾನೆ, ಜೀಸಸ್ ಹೀಗಿರ್ತಾನೆ, ದೇ ಟು ಆಕ್ಸೆಪ್ಟ್ ಇಟ್. ವೆರಸ್ ಜ್ಞಾನದಲ್ಲಿ, ಜ್ಞಾನ ಇದೆಲ್ಲ ಹಾಗಲ್ಲ. ಯು ಕ್ಯಾನ್ ಆಸ್ಕ್ ಎನಿ ಕ್ವಶನ್, ಯು ಹ್ಯಾವ್ ಟು ಬಿ ಕನ್ವಿನ್ಸ್ಡ್, ಯು ಹ್ಯಾವ್ ಟು ಗೆಟ್ ದಿ ಆನ್ಸರ್. ಅಲ್ಲೆಲ್ಲ ಅವರು ಆನ್ಸರ್ ಡೈರೆಕ್ಟಾಗಿ ಕೊಡೋಲ್ಲ. ಎಲ್ಲಿ ಶೋಧಿವೆ, ನೀನೇ ಯೋಚನೆ ಮಾಡೋಂಥ, ಎಲ್ಲಿಂದ ಬಂದು ಯೋಚನೆ ಮಾಡಿ ಮಾಡ್ಕೊಂಡು ಹೋದರೆ ನಮ್ಗೆ ಆನ್ಸರ್ ಬರಬೇಕು. ದಟ್ ಆನ್ಸರ್ ಈಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ದಿ ರಿಯಲ್ ಆನ್ಸರ್. ಮಿಕ್ಕಿದ್ದೆಲ್ಲ ನಮ್ಮದು ಏನೋ ವಾಟ್ ಹ್ಯಾಸ್ ಬಿನ್ ಫೆಡ್ ಟು ಅಸ್. ಹುಡುಗರಾದಾಗಿಂದ ನಾವು ಕೃಷ್ಣ ಆಗಿರ್ತಾ ಅಂತ ನಮ್ಗೆ ಹಾಗಾಗಿರುತ್ತೆ. ಅದು ಕೇಳಿಸ್ಕೊಳ್ತಾ ಇರೋರಿಗೇನು ಇಲ್ಲವೇ ಇಲ್ಲ. ಸೊ ದೀಸ್ ಆರ್ ದಿ ರಿಯಲ್ ನಾಲೆಡ್ಜ್. ಒನ್ಸ್ ಯು ಗೆಟ್ ಇಟ್, ಯು ಕ್ಯಾನ್ ಕನೆಕ್ಟ್ ಟು ಎನಿಥಿಂಗ್. ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಗಾಡ್. ಎಲ್ಲ ಅದು ನಮ್ಮದು, ಅದು ಅಲ್ಲೋಡು. ಇಷ್ಟ ದೇವತಾ, ನಿಮಗೇನು ಬೇಕಾ ಇದನ್ನೇ ದೇವತಾ ಅಂತ ಮಾಡ್ಕೊ, ಇದನ್ನೇ ಪೂಜೆ ಮಾಡು. ಇದರಿಂದ ನನಗೆಲ್ಲರಿಗೂ ನನಗೆ ಇದು ಸಿಗ್ತಾಯಿದೆ. ಗಾಯಕರಿಗೆ ಅವರಿಗೆಲ್ಲ ಇದೇ ನನ್ನ ದೇವರು ಅಂತ ಹೇಳ್ತಾರೆ. ತಪ್ಪಿಲ್ಲ. ಸೊ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಗಾಡ್, ಬಟ್ ನಾಲೆಡ್ಜ್ ಬಿಹೈಂಡ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ತತ್ವಂ ಚಿಂತೆಯ ತದಿಹ ಭ್ರಾತ, ಅದನ್ನು ಯೋಚನೆ ಮಾಡು ಬ್ರದರ್, ಯು ಥಿಂಕ್ ಆಫ್ ದಟ್ ಅಂತ. ತತ್ವಂ ಅಂದರೆ ಎರಡು ಥರ ಇರುತ್ತೆ. ತತ್ವ ಅಂದ್ರೇನು? ದಿ ಎಕ್ಸ್ಟ್ರಾಕ್ಟ್ ಆಫ್ ಎನಿಥಿಂಗ್, ಬೇಸಿಕ್ ಥಿಂಗ್ಸ್ ಅಂತ. ತತ್ವಂ ಚಿಂತೆಯ ಅಂತಲೂ ಹೇಳೋದು. ಅದನ್ನು ನೀನು ಯೋಚನೆ ಮಾಡು. ತತ್ವಂ ಚಿಂತೆ ಮಾಡು. ತದಿಹ ಭ್ರಾತ, ಈಗಲೇ ಚಿಂತೆ ಮಾಡೋಕ್ಕೆ ಶುರು ಮಾಡು. ಡೋಂಟ್ ಬಿ ಥಿಂಕಿಂಗ್ ಇದು ನನ್ನ ಅಕ್ಕ, ಇದು ನನ್ನಮ್ಮ, ಇದು ನನ್ನ ಹೆಂಡತಿ, ಇದು ನನ್ನ ಗಂಡ ಅಂತ ಯೋಚನೆ ಮಾಡ್ತಾ ಇರಬೇಡ. ಥಿಂಕ್ ಪ್ರಾಪರ್ಲಿ ವಾಟ್ ಈಸ್ ಮೀನಿಂಗ್ ಆಫ್ ರಿಲೇಷನ್ಶಿಪ್ಸ್ ಅಂತ. ಅದನ್ನೇ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೆನ್ಸಲ್ಲಿ. ಕಸ್ತ್ವಂ ಕೋಹಂ ಕುತ ಆಯಾತಃ. ಕಸ್ತ್ವಂ, ನೀನು ಯಾರು? ಕೋಹಂ ಕಹ ಅಹಂ, ನಾನು ಯಾರು? ಕುತ ಆಯಾತಃ, ಎಲ್ಲಿಂದ ಬಂದ್ವಿ? ಕಾಮೇ ಜನನಿ ಕೋಮೇ ತಾತಃ. ತಾತ ಅಂದರೆ ಎಲ್ರಿಗೂ ಗೊತ್ತಲ್ಲ, ಪಿತಾ, ಫಾದರ್. ಕಾಮೇ ಜನನಿ ಕೋಮೇ ತಾತಃ, ಯಾರು ನನ್ನ ತಾಯಿ, ಯಾರು ನನ್ನ ಅತ್ತಿ. ಗೋ ಆನ್ ಥಿಂಕಿಂಗ್ ಇತಿ ಪರಿಭಾವಯ, ಹೀಗೆ ಯೋಚನೆ ಮಾಡಿ. ಸರ್ವಂ ಅಸಾರಂ, ಎಲ್ಲ ಯೋಚನೆ ಮಾಡಿದ್ರೆ ಇದೆಲ್ಲ ಇದಕ್ಕೆಲ್ಲ ಮೀನಿಂಗ್ ಇಲ್ಲ. ಡೋಂಟ್ ಬಾದರ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಆ್ಯಕ್ಸೆಪ್ಟ್, ವ್ಯಾವಹಾರಿಕಕ್ಕೆ ಏನು ಬೇಕೋ ಅದು ಮಾಡ್ಕೊಂಡಿರೋ, ಅದನ್ನು ಎಮೋಷ್ನಲಾಗಿ ಕನೆಕ್ಟ್ ಮಾಡ್ಕೋಬೇಡ. ಅಷ್ಟೇ ಬೇಕಾಗಿರೋದು. ಆಲ್ ಅವರ್ ಪ್ರಾಬ್ಲಮ್ಸ್ ಆರ್ ಬಿಕಾಸ್ ಆಫ್ ಎಮೋಷ್ನಲ್ ಕನೆಕ್ಷನ್ ವಿಚ್ ವಿಲ್ ಸಪ್ರೆಸ್ ಅವರ್ ಇಂಟೆಲೆಕ್ಟ್. ನಮಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವಿಷ್ಟಿದೆ ದೇಹ ಬಿಟ್ಟು, ಡಿಫ್ರೆಂಟ್ ಲೆವೆಲ್ಸು. ಮನಸ್ಸು ಈಸ್ ನಥಿಂಗ್ ಬಟ್ ಥಾಟ್ಸ್ ವಿಚ್ ಆರ್ ಆಲ್ವೇಸ್ ಕನೆಕ್ಟೆಡ್ ಟು ಅವರ್ ಎಮೋಷನ್ಸ್. ಅಂದರೆ ನಾವು ಏನೇನು ಫೀಡ್ ಮಾಡಿರ್ತೀವೋ ಅದೇ ಇದರಲ್ಲಿ ವರ್ಕ್ ಆಗ್ತಾ ಇರುತ್ತೆ, ಮನಸ್ಸು ಆಗಿಬಿಡ್ತಾ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಮೇಲ್ಗಡೆ ಇಂಟೆಲೆಕ್ಟ್, ಬುದ್ಧಿ ಕೊಟ್ಟಿದ್ದಾನೆ. ಅದನ್ನು ಫಿಲ್ಟರ್ ಮಾಡು. ಅದಕ್ಕೆ 2 ದಿವಸ ಆಳ್ತೀವಿ, 3ನೇ ದಿವಸ ಸರಿ ಹೋಗ್ತೀವಿ. ಹಾಗೆ ಬುದ್ಧಿ ಬಂದು ಕರೆಕ್ಟ್ ಮಾಡಿರುತ್ತೆ. ಇದೆಲ್ಲ ಕಡೆ ಆಗೋದೆ, ನಿಮಗೆ ಒಬ್ಬನಿಗೆ ಆಗಿಲ್ಲ, ಎಲ್ರಿಗೂ ಆಗುತ್ತೆ, ಈ ಥರ ಎಲ್ಲ ಬರುತ್ತೆ. ಅದು ಲಿಟಲ್ ಫಿಲ್ಟರ್. ಸೊ ಬುದ್ಧಿ ಆದರೆ ನಮ್ಮ ಜೀವಕ್ಕೆ ಯಾವಾಗ ಜೀವ ಬರುತ್ತೋ, ನಮಗೆ ಲೈಫ್ ಫೋರ್ಸ್ ಎಂಟರ್ಸ್ ಇನ್ ಟು ದಿ ಬಾಡಿ ಇನ್ ದಿ ಫೀಟಸ್, ಅಲ್ಲಿಂದ ನಮಗೆ ಅಹಂಕಾರ ಶುರುವಾಗುತ್ತೆ. ಅಹಂಕಾರ ಅಂದರೆ ಕನ್ನಡದ ಅಹಂಕಾರ ಅಲ್ಲ, ನಮಗೆ ಅಹಂಕಾರ ಜಾಸ್ತಿ ಅಂದರೆ ಆ ಥರದ್ದಲ್ಲ. ಅಹಂಕಾರ ಅಂದರೆ ದಟ್ ನಮ್ಮದು ಸೆಲ್ಫ್ ಐಡೆಂಟಿಟಿ ಶುರುವಾಗುತ್ತೆ. ಇದು ನಾನು ಅನ್ನೋ ಫೀಲಿಂಗ್ ಬರೋಕ್ಕೆ ಶುರುವಾಗುತ್ತೆ. ಅದು ಬಂದ ಮೇಲೆ ನಾವು ಜೀವನ ಮಾಡೋಕ್ಕಾಗೋದು. ಇಲ್ಲದ್ರೆ ವಿಲ್ ಗೆಟ್ ಕನ್ಫ್ಯೂಸ್ಡ್. ಅದು ಪ್ರಾಣಿಗಳಿಗೂ ಇರುತ್ತೆ. ಇದು ನಾನು, ಅದು ಬೇರೆ ನಾಯಿ. ಒಂದು ನಾಯಿಗೆ ನಾನು ಇದು ಬೇರೆ ಅಂತ ಗೊತ್ತಾಗುತ್ತೆ ನಮಗೆ. ಆ ಗೊತ್ತಾಗೋದನ್ನು ಅಹಂಕಾರ ಅಂತೀವಿ, ಆಯಿತಾ? ಸೊ ಈ ಬುದ್ಧಿ ಅನ್ನೋದು ಸೂಪರ್ ಇಂಟೆಲಿಜೆನ್ಸ್ ಇದೆ ಮೇಲ್ಗಡೆ, ಸೂಪರ್ ಎನರ್ಜಿ ಇದೆ, ಕಾಸ್ಮಿಕ್ ಎನರ್ಜಿ, ಕಾಸ್ಮಿಕ್ ಇಂಟೆಲಿಜೆನ್ಸ್. ಅದರಿಂದ ಒಂದು ಚುಟ್ಕೆ ಅಷ್ಟೇ ಅದು ಜೀವ ಇದರದ್ದು.
ಸೊ ಆ ಎರಡಕ್ಕೂ ಮಧ್ಯ ಇರೋದು ಬುದ್ಧಿ. ಅದು ಅದನ್ನೂ ಕಾಂಟ್ಯಾಕ್ಟ್ ಮಾಡ್ತಾ ಇರುತ್ತೆ, ಇಲ್ಲೂ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಯಾವಾಗ ನಮ್ಮದು ಮನಸ್ಸು ಎಮೋಷನ್ಸ್ ನಮ್ಮ ಕಂಟ್ರೋಲ್ ಹೊಟ್ಟೋದ್ರೆ ಬುದ್ಧಿ ವಿಲ್ ಬಿ ಸಪ್ರೆಸ್, ಬುದ್ಧಿ ವಿಲ್ ನಾಟ್ ಬಿ ವರ್ಕಿಂಗ್. ಇವ್ನಿಗೆ ಏನು ಬುದ್ಧಿ ಇಲ್ಲ, ಯಾಕೆ ಮಾಡಿದ್ರು ನಂಗೆ ಕೋಪ ಬಂತು ಹೊಟ್ಬಿಟ್ಟೆ ಅಂತಾರೆ, ಗೊತ್ತು ಅವ್ನು ತಪ್ಪು ಮಾಡಿದ್ದಾನೆ ಅಂತ. ಸೊ ಕಾಮೇ ಜನನಿ ಕೋಮೇ ತಾತಃ ಇತಿ ಪರಿಭಾವಯ ಸರ್ವಂ ಅಸಾರಂ, ಇದಕ್ಕೆಲ್ಲ ಮೀನಿಂಗ್ ಇಲ್ಲ. ವಿಶ್ವಂ ತ್ಯಕ್ತ್ವ ಸ್ವಪ್ನ ವಿಚಾರಂ, ದಿಸ್ ಎ ಡ್ರೀಮಿ ವರ್ಲ್ಡ್. ಸೊ ಡೋಂಟ್ ಬಿ ಥಿಂಕಿಂಗ್ ಆಫ್ ಇಟ್ ವೆರಿ ವೆರಿ ಸೀರಿಯಸ್ಲಿ, ಜಸ್ಟ್ ಪ್ಲೇ ದಿ ರೋಲ್ಸ್. ವಿ ಆರ್ ಆಲ್ ಪ್ಲೇಯಿಂಗ್ ದಿ ರೋಲ್ಸ್. Every role, playing the role of Rajshekhar for 80, 90, 100, whatever years. In that sub-roles of a doctor, a surgeon, a father, a son, a friend, a person who is talking, different roles. Now I am not a doctor. I am like any other human being talking to you. So operate ಮಾಡುವಾಗ ಡಾಕ್ಟರ್. ಹಾಗೆ we have to play the role, come out of it. Play the role, that is the most important thing. A good actor, ಬೆಸ್ಟ್ ಆ್ಯಕ್ಟರ್ಸ್ ಎಲ್ಲ ಹಾಗೆ ಅದು ಮಾಡ್ತಾರೆ, ಡಬಲ್ ರೋಲ್ ಮಾಡ್ತಾರೆ. ಈಗ ಒಂದು ಕೆಟ್ಟದ್ದು ಒಂದು ಒಳ್ಳೆಯದು, ಇಮ್ಮಿಡಿಯೇಟ್ಲಿ ದೇ ವಿಲ್ ಬಿ ಏಬಲ್ ಟು ಚೇಂಜ್ ಅವರು. ಅದೇ ಆರ್ಡಿನರಿ ಆ್ಯಕ್ಟರ್ಸ್ ಅವ್ರಿಗೆ ಒಂದೇ ರೋಲ್ ಬೇಕು ಅವ್ರಿಗೆ. ನಾನು ವಿಲನ್ ಅಂದರೆ ಎಲ್ಲ ಸಿನಿಮಾಲ್ ಅವ್ರು ವಿಲನ್ನೇ ಆಗಿರ್ಬೇಕು, ಅವ್ರಿಗೆ ಬೇರೆ ಮಾಡೋಕ್ಕೆ ಬರೋಲ್ಲ. ವೆರಸ್ ಇಫ್ ಯು ಆರ್ ಎ ಗುಡ್ ಪ್ಲೇಯರ್, ಗುಡ್ ಆ್ಯಕ್ಟರ್, ಯು ವಿಲ್ ಬಿ ಗೆಟಿಂಗ್ ಎ ಬೆಟರ್ ರೋಲ್. ಸೊ ಡೋಂಟ್ ಬಾದರ್ ಅಬೌಟ್ ದಿ ರೋಲ್ಸ್, ವಿಚ್ ರೋಲ್ ಐ ಗಾಟ್ ಅಂದರೆ ಸ್ಮಾಲೆಸ್ಟ್ ರೋಲ್, ಸ್ವೀಪರ್ ರೋಲ್, that is also equally important. That is given by him. So roles are given by him. How well we play is left to us. We think to change the roles. ನಂಗೆ ಅದು ಬರಬೇಕು, ಆ ರೋಲ್ ಬರಬೇಕಾಗಿತ್ತು ಅಂತ ಬೇಡ. ಒಳ್ಳೆ ಆ್ಯಕ್ಟ್ರ್, ಇವಾಗ ಅಮಿತಾಬ್ ಬಚ್ಚನ್ಗೆ ಅಂದೋ ಒಂದು ಚಿಕ್ಕ ರೋಲ್, ಒಂದೇ ಒಂದು ಸೆಂಟೆನ್ಸ್, ಒಂದೇ ಡೈಲಾಗ್ ಇರೋ ರೋಲ್ ಕೊಟ್ಟಿರ್ತಾರೆ, ಹೌದಾ? ಆಗೇನು ಮಾಡ್ತಾನೆ, ಬರ್ತಾನೆ, ಮೈ ಕೈಸೆ ಕ್ಯೋ ಅಂತೇನೋ ಅಂತಾನೆ, ಹೋಗ್ಬಿಟ್ಟು ಹೊರಟೋಗ್ತಾನೆ. ನಾವು ಫುಲ್ ಸಿನಿಮಾನೇ ಮರ್ತೋಗಿರ್ತೀವಿ. ಅಮಿತಾಬ್ ಬಚ್ಚನ್ ಅದರಲ್ಲಿ ಒಂದು ಡೈಲಾಗ್ ಹೊಡಿತಾನೆ ನೋಡ್ರಿ, ಅವನು ಅಂದರೆ ಅದ್ರಲ್ಲಿ ಅಷ್ಟು ಇನ್ವಾಲ್ವ್ ಆಗಿ ಹೇಳ್ತಾನೆ. ಇದೇನೋ ಒಂದು ರೋಲು 1 ನಿಮಿಷದ ನಂಗೆ ಕೊಟ್ಟಿದ್ದಾರೆ, ಗೆಸ್ಟ್ ರೋಲು, ಇದ್ರ ಏನು ಅಂತ ಏನೋ ಹೇಳ್ಬಿಟ್ಟು ಹೋಗಲ್ಲ. ದಿ ವೇ ಹಿ ಎಕ್ಸ್ಪ್ರೆಸಸ್ ದ ಡಿಫ್ರೆನ್ಸ್ ಇರ್ತಿದೆ. ಸೊ ಎವ್ರಿ ರೋಲ್ ಗಿವನ್ ಟು ಹಸ್, ಪ್ಲೇ ಇಟ್ ವಿತ್ ಫುಲ್ ವಿಗರ್. ಆದರೆ ನಮ್ಗೇನು ಬರುತ್ತೆ, ಚಿಕ್ಕ ರೋಲ್ ದೊಡ್ಡ ರೋಲ್ ಅಂತಲ್ಲ. ಒಂದು ದಿವಸ ಟಾಯ್ಲೆಟ್ ತೊಳೆಯೋ ರೋಲ್ ಬರುತ್ತೆ, ಟಾಯ್ಲೆಟ್ ಕ್ಲೀನ್ ಮಾಡೋಣ ಖುಷಿಯಾಗಿ. ಇನ್ನೊಂದು ದಿವಸ ಕಿರೀಟ ಇಟ್ಕೊಳ್ಳೋ ರೋಲ್ಸ್ ಬರುತ್ತೆ, ಕಿರೀಟನ ಇಟ್ಕೊಳ್ಳೋಣ. So will not be affected by the role. Play it very well. Happily you pay. ಸೊ ಇವಾಗ ನಮ್ಗೆ ಅರ್ಥ ಆಗಿದ್ದೇನೆಂದರೆ, ರೋಲ್ಸ್ ಎಲ್ಲ ದೇ ಆರ್ ಆಲ್ ಗಿವನ್ ಬೈ ಹಿಮ್ ಆ್ಯಂಡ್ ಯು ಹ್ಯಾವ್ ಟು ಪ್ಲೇ ಇಟ್ ಡಿಲಿಜೆಂಟ್ಲಿ. ತಂದೆ ರೋಲ್ ಆಗಿರ್ಬೋದು, ಮಗನ ರೋಲ್ ಆಗಿರ್ಬೋದು, ನಮ್ಗೆ ಎಲ್ಲಿ ಡೌಟ್ ಬಂದರೂ ಎಮೋಷ್ನಲ್ ಆಗಿ ಯಾರೋ ಏನೋ ಅಂತಾರೆ ಅವ್ರಿಗೋಸ್ಕರ ಮಾಡ್ತೀವಿ, ಏನು ಬೇಡ. ಆದರೆ ನಾವು ಯಾರನ್ನೂ ಮೆಚ್ಚಿಸೋಕೆ ಜೀವನ ಮಾಡ್ತಾಯಿಲ್ಲ. ವಾಟ್ ವಿ ಫೀಲ್ ರೈಟ್ ವಿಲ್ ಗೋ ಆ್ಯಂಡ್ ಡೂ ಇಟ್. ವಿ ಫೀಲ್ ಅನ್ನೋದರಲ್ಲಿ ನಮಗೇನು ಬರಬೇಕು, ಯು ಹ್ಯಾವ್ ಟು ಯೂಸ್ ಓನ್ಲಿ ಇಂಟೆಲೆಕ್ಟ್ ಆ್ಯಂಡ್ ಯು ಹ್ಯಾವ್ ಟು ಆಲ್ವೇಸ್ ಇದು ಮಾಡ್ಕೋಬೇಕು, ನಾವು ಶೋಧನೆ ಮಾಡ್ಕೋಬೇಕು. ನಾನು ಮಾಡಿದ್ನ, ಅವ್ರು ಹೀಗೆ ಮಾಡಿದ್ರು, ಇವ್ರು ಹಾಗೆ ಮಾಡಿದ್ರು, ಅದೆಲ್ಲ ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀವಿ ಬೇರೆಯವ್ರ ಮೇಲೆ. ನಾನೇನು ಮಾಡಿದೆ ಅನ್ನೋದಿಲ್ಲ. ಯಾರನ್ನ ಬಂದು ನಮ್ಮ ತಪ್ಕೊಂಡು ಹಿಡಿದ್ರೆ ಅದಕ್ಕೇನೋ ಒಂದು ಹುಡ್ಕೋಕೆ ಹೊಡ್ತೀವಿ. ಅವಾಗ ನಂಗೆ ಹೀಗಿತ್ತು, ಆ ಪರಿಸ್ಥಿತಿ ಹಾಗಿತ್ತು ಅಂತ ಹೇಳ್ತೀವಿ. ಸೊ ಅದೆಲ್ಲ ಅಲ್ಲ. ಇಫ್ ಸಂಬಡಿ ಹ್ಯಾಸ್ ಡನ್ ಸಮಥಿಂಗ್ ರಾಂಗ್, ದಿಸ್ ಒನ್ ಯು ಹ್ಯಾವ್ ಟು ಅಪ್ಲೈ ಟು ಯು. ನಾನು ಇವಾಗ ಏನು ಸುಳ್ಳು ಹೇಳಿದೆ ಅಂತೀವಿ, ನಾನು ಯಾವತ್ತೂ ಸುಳ್ಳು ಹೇಳಿಲ್ವಾ? ಬೆಳಗ್ಗೆ ಎದ್ದರೆ ಹೇಳ್ತಾ ಇರ್ತೀವಿ, ನಾನು ಹೇಳಿಲ್ವಾ? ಅವ್ರು ಮಾತ್ರ ಯಾಕೆ ನಾನು, ಬಿಕಾಸ್ ದೇ ಆರ್ ಲೋಯರ್ ಟು ಅಸ್, ವಿಲ್ ಶೌಟ್ ಅಟ್ ದೆಮ್. ಅದೇ ಥರ ಮೋಸ ಮಾಡೋದು, ಸುಳ್ಳು ಹೇಳೋದು, ಎನಿಥಿಂಗ್, ಅವರ್ ಥಾಟ್ಸ್, ಎವ್ರಿಥಿಂಗ್. ದಿ ಮೋರ್ ವಿ ಕ್ಲಿಯರ್ ಅವರ್ಸೆಲ್ಸ್, ವಿ ಆರ್ ವಿನ್ನಿಂಗ್ ಓವರ್ ದಿ ವರ್ಲ್ಡ್. ಇಫ್ ಯು ವಾಂಟ್ ಟು ವಿನ್ ಓವರ್ ದಿ ವರ್ಲ್ಡ್, ವಿನ್ ಓವರ್ ಯುವರ್ ಸೆಲ್ಫ್, ವಿನ್ ಓವರ್ ಯುವರ್ ಥಾಟ್ಸ್. ಆ್ಯಂಡ್ ಎನಿ ರೋಲ್ ಗಿವನ್ ಟು ಅಸ್, ಡೋಂಟ್ ಟೇಕ್ ಇಟ್ ಆಸ್ ಎ ಚಾಲೆಂಜ್. ಹೆಂಗೆ ಆಗಲ್ಲ ಅನ್ನೋದೇ ಇಲ್ಲ. ರೋಲ್ ಎಲ್ಲಿಂದ ಕೊಡ್ತಾಯಿದ್ದೆ ಅಂದರೆ ಅವ್ನು ಕೊಡ್ತಾಯಿದ್ದೆ ಅಂತ ಅರ್ಥ. ಇದು ಮಾಡ್ತೀರಾ, ಇವಾಗ ಅವ್ರಿಗೆ ಮಾಡ್ತೀರಾ ಯಾರನ್ನ ಅಂದರೆ ಬಂದುಬಿಟ್ಟು ಮಾಡಿಬಿಟ್ಟೆ. ನಂಗೆ ಆಗತ್ತಾ, 5 ಜನಕ್ಕೆ ಹರಿಸ್ಬೇಕು, ನಂಗೆ ಹಾಸ್ಪಿಟ್ಲ್ ಇರುತ್ತೆ, ಇದಿರುತ್ತೆ. ದಟ್ ಈಸ್ ದಿ ಬ್ರೇಕ್ ಐ ಆಮ್ ಅಪ್ಲೈಯಿಂಗ್. ಐ ವಿಲ್ ಲೂಸ್ ಎ ಚಾನ್ಸ್. ಸೊ ವೆನೆವರ್ ಎ ಚಾನ್ಸ್ ಈಸ್ ಗಿವನ್ ಟು ಯು, ಜಸ್ಟ್ ಟೇಕ್ ಇಟ್ ಆಸ್ ಎ ಚಾಲೆಂಜ್ ಆ್ಯಂಡ್ ಡೂ ಇಟ್. ಆ್ಯಂಡ್ ಯು ನೀಡ್ ನಾಟ್ ಬಿ ಪರ್ಫೆಕ್ಟ್ ಇನ್ ಎವರಿ ರೋಲ್. ಹೌ ಮಚ್ ಎಫರ್ಟ್ ಯು ಆರ್ ಪುಟ್ಟಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಎಫೆಕ್ಟ್. ಇದೇನೋ ಆಯಿತು, ಎಲ್ಲ ಆಯಿತು, ಅಲ್ಲೇನು ಪ್ರಸಾದ ಸರಿಯಾಗಿಲ್ಲ, ನಥಿಂಗ್ ವಿಲ್ ಹ್ಯಾಪನ್. ಮೈಕ್ ಕೆಟ್ಟೋಯ್ತು, ನಥಿಂಗ್ ವಿಲ್ ಹ್ಯಾಪನ್. ಮೈಕ್ ಇಲ್ದಿರೋನೇ ಮಾತಾಡ್ಬೋದು.
ಅದು ಮಾಡೋಕ್ಕೆ ಆಗಲಿಲ್ಲ, ನಥಿಂಗ್ ವಿಲ್ ಹ್ಯಾಪನ್. ವಾಟ್ ಈಸ್ ದಟ್? ಅವರ್ ಎಫರ್ಟ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಎಲ್ಲೂ ಯಾವುದೋ ರೋಲ್ನ ನಾವು ಇದು ಮಾಡೋಕ್ಕೆ ಹೋಗಬಾರ್ದು. ವೆನ್ ಅವರ್ ಎ ರೋಲ್ ಈಸ್ ಗಿವನ್ ಟು ಅಸ್ ಸಮ್ವೇರ್ ಫ್ರಮ್ ಹೀ ಈಸ್ ಸೆಂಡಿಂಗ್ ದಿ ಇದು ಅಂತ. ಸೊ ಅದಕ್ಕೆ ಎಲ್ಲರಿಗೂ ಪ್ರಯತ್ನ ಮಾಡೋಣ, ಎಲ್ಲ ಸಕ್ಸಸ್ ಆಗದೆ ಇರ್ಬೋದು, ಇಟ್ ಡಸಂಟ್ ಮ್ಯಾಟರ್. ಸೊ ಆಲ್ ರಿಲೇಷನ್ಶಿಪ್ಸ್ ಆರ್ ರಿಲೇಟಿವ್. ಡೋಂಟ್ ಬಿ ಕ್ಯಾರಿಡ್ ಅವೇ ವಿತ್ ಎಮೋಷನ್ಸ್, ಬಟ್ ಆಲ್ವೇಸ್ ಯೂಸ್ ಯುವರ್ ಬ್ರೈನ್. ಬ್ರೈನ್ ಅಂದರೆ ಇಂಟೆಲೆಕ್ಟ್ ಯೂಸ್ ಮಾಡಿ. ದೇರ್ ಈಸ್ ಅ ಹೈಯರ್ ಲೆವೆಲ್ ಆಫ್ ಲಿವಿಂಗ್. ಮೋರ್ ದೆನ್ ಇಂಟೆಲೆಕ್ಟ್ ದೇರ್ ಇಸ್ ಒನ್ ಮೋರ್ ಲೆವೆಲ್, ಬೇರೆ ಬೇಕಾದ್ರೆ ಇಂಟ್ಯೂಟಿವ್ ಲಿವಿಂಗ್ ಅಂತ. ಇವಾಗ ನಾರ್ಮಲಾಗಿ ಅಂದರೆ ನಮ್ಮ ಬುದ್ಧಿ ಇದೆಯಲ್ಲ, ಇಟ್ಸ್ ಎ ವೆರಿ ಸ್ಮಾಲ್ ಪಾರ್ಟ್ ಆಫ್ ಅವರ್ ಹೋಲ್ ಚಿತ್ತ. ನಮ್ಮ ಒಳಗಡೆ ಫುಲ್ ಇಟ್ ಈಸ್ ಇಮ್ಮರ್ಸ್ಡ್ ಇನ್ ಇಂಟೆಲಿಜೆನ್ಸ್. ಎವ್ರಿ ಸಿಂಗಲ್ ಸೆಲ್ ನೋಸ್ ವಾಟ್ ಇಟ್ ಹ್ಯಾಸ್ ಟು ಡೂ. ಇಟ್ ನೋಸ್ ವೆನ್ ಇಟ್ ಹ್ಯಾಸ್ ಟು ಡೈ. ಅಪ್ಯಾಪ್ಟೋಸಿಸ್ ಅಂತೀವಿ ನಮ್ಮದ್ರಲ್ಲಿ. ಈ ಟೈಮ್ಗೆ ಅದು ಸತ್ತೋಗಬೇಕು. ಡಿಟರ್ಮೆಂಟ್, ದೇ ಕಮಿಟ್ ಸೂಸೈಡ್, ದೇ ವಿಲ್ ಡೈ ಫಾರ್ ದಿ ಸೇಕ್ ಆಫ್ ಹೋಲ್. ಕೆಲವು 5-6 hours ಇರುತ್ತೆ ಕೆಲವು ಸೆಲ್ಸ್. ದೇರ್ ಲೈಫ್ ಈಸ್ ಓನ್ಲಿ 5 to 6 hours. ದೇ ವಿಲ್ ಡೈ. ವೆನ್ ದೇ ಡೋಂಟ್, ವಿ ಕಾಲ್ ಇಟ್ ಇಸ್ ಕ್ಯಾನ್ಸರ್. ದೇ ರೆಫ್ಯೂಸ್, ನಾನು ಯಾಕೆ ಸತ್ತೋಗಲಿ, ನೀನು ಮಾತ್ರ ಬದುಕಿರ್ತೀಯ, ನಾನು ಮಾತ್ರ ಅಂತ. ದೇ ಸ್ಟಾರ್ಟ್ ಗ್ರೋಯಿಂಗ್. ದಟ್ ಈಸ್ ಕಾಲ್ಡ್. ಸೊ ಆಲ್ ದಟ್ ಈಸ್ ಕಂಟ್ರೋಲ್ಡ್ ಫ್ರಮ್ ವೇರ್? ಆಲ್ ಡಿಸೀಸಸ್ ಆರ್ ಹ್ಯಾಪನಿಂಗ್ ಫ್ರಮ್ ಹಿಯರ್, ಫ್ರಮ್ ಅವರ್ ಓನ್ ಥಾಟ್ಸ್. ಸೊ ಇದನ್ನು ನಾವು ಕಂಟ್ರೋಲ್ ಇಟ್ಕೊಳ್ಳೋದು. ಒನ್ಸ್ ವಿ ಲರ್ನ್ ದಟ್ ಪ್ರಾಸೆಸ್, ಇಂಟ್ಯೂಟಿವ್ ಲಿವಿಂಗ್ ಅಂತ ಅಂದರು. ದಟ್ಸ್ ವಾಟ್ ಐ ಆಮ್ ಪ್ರಾಕ್ಟೀಸಿಂಗ್ ನಾವು. ಅಂದರೆ ಇವಾಗ ಬಂದು ನೀವು ಹೀಗೆ ಮಾಡಿ ಹೀಗೆ ಮಾಡಿದ್ರೆ ಇಟ್ ವರ್ಕ್ ಅಂತ. ಅಂದರೆ ವಿಲ್ ಕ್ಯಾಲ್ಕುಲೇಟ್, ಅನಲೈಸ್, ಡೇಟಾ ಅನಾಲಿಸಿಸ್, ಟೇಕ್ ಆ್ಯಕ್ಷನ್, ದೆನ್ ಯು ವಿಲ್ ಗೆಟ್ ದಿ ರಿಸಲ್ಟ್ ಅಂತ. ದೇರ್ ಯು ಗೆಟ್ ಆರ್ಡಿನರಿ ರಿಸಲ್ಟ್ಸ್. ಅಂದರೆ ನೀನು ಈಗ ಕಷ್ಟಪಟ್ಟು ಈಗ ಓದು, ಈ ಥರ ಮಾಡು, ಈ ಕ್ವಶನ್ಸ್ ಬರುತ್ತೆ, ಲಾಸ್ಟ್ 2-3 years ಕ್ವಶನ್ ಪೇಪರ್ಗೆ ನೋಡಿ, ಇದೆಲ್ಲ ನೋಡು, ಇದರಲ್ಲಿ ಇಷ್ಟು ಚಾನ್ಸ್ ಇರುತ್ತೆ, ಇದು ಓದು, ಈ ಥರ ಬಂದಾಗ ನೀವು ಹೀಗೆ ಅಂಡರ್ಲೈನ್ ಮಾಡಬೇಕು, ಇದಕ್ಕೆ ಹೀಗೆ ಮಾರ್ಕ್ ಮಾಡು. ಸೊ ಕ್ವಶನ್ ಪೇಪರ್, ಆನ್ಸರ್ ಪೇಪರ್ ನೋಡೋ ಟೈಮ್ ಇರಲ್ಲ, ಹೀಗೆ ತಿರ್ಸ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಅದಕ್ಕೆ ಅಂಡರ್ಲೈನ್ ಮಾಡಿರು, ಕೆಂಪು ಮಾರ್ಕ್ ಹಾಕು, ದೊಡ್ಡ ಬೊಂಬೆ ಹಾಕು, ವಿಲ್ ಗೆಟ್ ಮಾರ್ಕ್ಸ್. ದಟ್ ಈಸ್ ಒನ್ ವೇ. ಎಲ್ಲ ಹೇಳ್ಕೊಡ್ತಾರೆ ಈ ಟ್ಯೂಟೋರಿಯಲ್ಸಲ್ಲೆಲ್ಲ ಹೋಗಿ, ದೇ ವಿಲ್ ಗೆಟ್ ಮಾರ್ಕ್ಸ್. ಬಟ್ ದೇ ವಿಲ್ ನಾಟ್ ಹ್ಯಾವ್ ನಾಲೆಡ್ಜ್. ಇಂಟರ್ವ್ಯೂಗೆ ಹೋದಾಗ ಬೆಬ್ಬೆ ಅಂತಾರೆ, ಏನೋ ಒಂದು ಬರೆದಿರ್ತಾರೆ, ಇಷ್ಟನ್ನು ನೋಡೋಕ್ಕಾಗಲ್ಲ ಅಂತ. ಬೇರೆ ಇಂಟ್ಯೂಟಿವ್ ಇದರಲ್ಲಿ ಹಾಗಲ್ಲ. ನೀನು ಸುಮ್ಮನೆ ಓದ್ಕೋ, ನೀನು ಚೆನ್ನಾಗಿ ಓದು, ಯು ಜಸ್ಟ್ ರೀಡ್. ಎಕ್ಸಾಮ್ಗೋಸ್ಕರ ಅಂತ ಪ್ರಿಪೇರ್ ಆಗಿಬಿಡ. ಲಾಸ್ಟ್ ಮಿನಿಟ್ ಏನೋ ಒಂದು ತಿಂಗಳು ಬೇಕಾದ್ರೆ ಎಕ್ಸಾಮ್ ಓದ್ಕೋ, ಬಟ್ ಡೋಂಟ್ ಪ್ರಿಪೇರ್ ಜಸ್ಟ್ ಫಾರ್ ದಿ ಎಕ್ಸಾಮ್ ಓರಿಯೆಂಟೆಡ್ ಬೇಡ ಟ್ರೈನಿಂಗಿಗೆ. ಸೊ ಓದ್ಕೋ, ಅಲ್ಲಿ ಬರುತ್ತೆ ಇಂಟ್ಯೂಷನ್. ಅಲ್ಲಿ ನಿಮ್ಮ ಆನ್ಸರ್ಸೇ ಬೇರೆ ಥರ ಇರುತ್ತೆ. ಎಸ್ಸೆ ರೈಟಿಂಗ್ ಇದ್ದರೆ ಸುಮ್ಮನೆ ನಾವು ಯಾವುದು ಬೈ ಹಾರ್ಟು 1, 2, 3, 4 ಪಾಯಿಂಟ್ಸ್ ಬರೆದಿರ್ತೀವಲ್ಲ, ದೇರ್ ಯು ಸ್ಟಾರ್ಟ್ ಗೆಟಿಂಗ್ ಡಿಫ್ರೆಂಟ್ಲಿ, ಬಿಕಾಸ್ ಯು ಆರ್ ಡೈರೆಕ್ಟ್ಲಿ ಗೆಟಿಂಗ್ ಫ್ರಮ್ ದೇರ್. Intuition is not from our brain. If you are able to connect, because it's all stored there, there is vast knowledge there. Whatever we have here is only RAM. RAM ಇಂದ ಮಾಡೋದು ಇಷ್ಟೇ ಬರ್ತಾ ಇರುತ್ತೆ. If I want to go to my storage, ಅಲ್ಲಿರುತ್ತೆ, stored in cloud. ಅಲ್ಲಿಂದ if you want to get, you must have really free mind. ಅಂದರೆ ನಂಗೆ ಇದಾಗತ್ತಾ ಬಿಡತ್ತಾ ಅಂತ ಇರಬಾರ್ದು. ಸೊ ಇವಾಗ ಸಪೋಸಿಂಗ್ ವಿ ವಾಂಟ್ ಟು ಟ್ರೀಟ್ ಎ ಪೇಷಂಟ್, ರೆಗ್ಯುಲರಾಗಿ ಏನು ಮಾಡ್ತೀವಿ, ಡಯಾಗ್ನೋಸಿಸು ಇದೆಲ್ಲ ಮಾಡ್ತೀವಿ. ಈಗ ಇದು ಚೆಕ್ ಮಾಡಬೇಕು, ಹಿಸ್ಟ್ರಿ ಟೇಕಿಂಗ್, ಕ್ಲಿನಿಕಲ್ ಎಕ್ಸಾಮಿನೇಷನ್, ದೆನ್ ಇನ್ವೆಸ್ಟಿಗೇಷನ್ಸ್, ಆಮೇಲೆ ಇದರಿಂದ ಒಂದು ಡಯಾಗ್ನೋಸಿಸು, ಇದಕ್ಕೇನು ಟ್ರೀಟ್ಮೆಂಟು, ಇದು ಪ್ರಿಸ್ಕ್ರೈಬ್ಡ್ ಫಾರ್ಮ್, ಅದ್ರ ಪ್ರಕಾರ ನೋಡ್ತೀವಿ, ಇಷ್ಟೊಂದು ಪರ್ಸೆಂಟೇಜಲ್ಲಿ ಇದು ವರ್ಕ್ ಆಗುತ್ತೆ, ಇದು ಹೀಗೆ ವರ್ಕ್ ಮಾಡಬೇಕು ಅಂತ. ದೇರ್ ಆರ್ ಸರ್ಟನ್ ಡಿಸೀಸ್ ವೇರ್ ವಿ ಡೋಂಟ್ ಹ್ಯಾವ್ ಆನ್ಸರ್ಸ್, ವಿ ಡೋಂಟ್ ನೋ ಹೌ ಟು ಟ್ರೀಟ್ ಇಟ್. ಬಟ್ ಪೇಷಂಟ್ಸ್ ಕಮ್ ಟು ಅಸ್, ಏನು ಮಾಡ್ತೀವಿ, ಇದು ಏನು ಮಾಡೋಕ್ಕಾಗಲ್ರಿ, ಇದು ತೊಗೋಬೇಕು, ನಿಮ್ಗೆ ನೋವಾದರೆ ತೊಗೊಳ್ಳಿ, ಕಂಡು ಎನಿಥಿಂಗ್, ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ವಿ ಡೋಂಟ್ ನೋ ಹೌ ಟು ಟ್ರೀಟ್ ಅಂತೀವಿ. ಅದೇ ಎಲ್ಲ ಹೋಗ್ತಾರೆ. ಆಮೇಲೆ ಹೋಗ್ಬಿಟ್ಟು ಅಲ್ಲೆಲ್ಲೋ ಒಬ್ಬರು ಡಾಕ್ಟ್ರ್ ಹತ್ರ ಹೋಗಿದ್ವಿ, ಹೋಮಿಯೋಪತಿ ಡಾಕ್ಟ್ರು, ಅವ್ರೇನೋ ಒಂದು ಗುಳಿಗೆ ಕೊಟ್ಟರು, ಸರಿ ಹೋಯಿತು. ಇಲ್ಲ ಅಲ್ಲೆಲ್ಲ ಸ್ವಾಮಿಗಳ ಹತ್ರ ಹೋಗಿದ್ವಿ, ಅವರೊಂದು ಹೀಗೆ ಮಂತ್ರ ಹಾಕ್ಬಿಟ್ಟು ಒಂದು ಕಟ್ಟರು, ತಾಯ್ದು ಕಟ್ಕೊ ಅಂದರು, ಹೊರಟೋಯ್ತು. ಅದೆಲ್ಲ ಇವೆಲ್ಲ ಸುಮ್ಮನೆ ಏನು ನಡೆಯುತ್ತೆ ಅಂತ ನಾವು ಡಾಕ್ಟ್ರಿಗೆ ನಾವು ಹೇಳ್ತೀವಿ. ಇಟ್ ಇಸ್ ನಾಟ್ ಪಾಸಿಬಲ್. ಸುಮ್ಮನೆ ಅವ್ರು ಇಮ್ಯಾಜಿನ್ರಿ ಇದು. ಹೌ ಇಸ್ ಇಟ್ ಪಾಸಿಬಲ್? ದೇರ್ ಇಸ್ ಪಾಸಿಬಿಲಿಟಿ ಆಫ್ ದಟ್. ಸೊ ಬಿಕಾಸ್ ದೇ ಆರ್ ಆ್ಯಕ್ಟಿಂಗ್ ಅಟ್ ದಿ ಇನರ್ಜಿ ಲೆವೆಲ್, ದಟ್ ಹೇಳಿದ್ನಲ್ಲ, ಇನ್ನರ್ ಎನರ್ಜಿ ಆ್ಯಂಡ್ ಇನ್ನರ್ ಇಂಟೆಲಿಜೆನ್ಸ್, ದೇ ಆರ್ ಮ್ಯಾನಿಪುಲೇಟಿಂಗ್ ಅಟ್ ದಟ್ ಲೆವೆಲ್. ಸೊ ಬಾಡಿ ವಿಲ್ ಹೀಲ್ ಇಟ್. ವೆರಾಸ್ ನಾವು ಫಿಸಿಕಲ್ ಆ್ಯಂಡ್ ಕೆಮಿಕಲ್, ಇದಕ್ಕೆ ಕಟ್ಟಾಗಿದೆ ಆಪ್ರೇಷನ್ ಮಾಡ್ತೀವಿ, ಇದೇನೋ ಕೆಟ್ಟೋಗಿದೆ ತೆಗೆದಾಕ್ತೀವಿ, ಇಲ್ಲ ಅಂದರೆ ಔಷಧಿ ಕೊಡ್ತೀವಿ, ಇದು ಸಪ್ರೆಸ್ ಮಾಡ್ತೀವಿ, ನಿಮ್ಗೆ ಈ ಥರ ಕಾಯಿಲೆ ಇದೆ, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನು, ಆ್ಯಂಟಿಬಯೋಟಿಕ್. ವೆರಾಸ್ ಆ ಇದರಲ್ಲಿರೋರು ಸುಮ್ಮನೆ ಮುಟ್ಟಿದ್ರೆ ಸರಿ ಹೋಗುತ್ತೆ ಅಂತಾರೆ, ಈ ಡಾಕ್ಟರ್ ಟಚ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತಾರೆ. ಅದೆಲ್ಲ ದಟ್ ಈಸ್ ಇಂಟ್ಯೂಟಿವ್. ದಟ್ ಆಲ್ಸೋ ಒನ್ ಕ್ಯಾನ್ ಡೆವಲಪ್. ಸೊ ಇಂಟ್ಯೂಟಿವ್ ಲಿವಿಂಗ್ ಆಲ್ಸೋ ಇಸ್ ಅಟ್ ಅ ಹೈಯರ್ ಲೆವೆಲ್. ಅದಕ್ಕೇನೆಂದರೆ ವಿ ಮಸ್ಟ್ ನಾಟ್ ಹ್ಯಾವ್ ಎನಿ ಸೆಲ್ಫಿಶ್ ಮೋಟಿವ್ ಇರಬಾರ್ದು.
ಇವಾಗ ಸಿಂಪಲ್ ಎಕ್ಸಾಂಪಲ್, ರಾಯರು, ರಾಘವೇಂದ್ರ ಸ್ವಾಮಿಗಳು ಒಬ್ಬ ಮಗುನು ಜನ್ಮ ಕೊಡ್ತಾರೆ, ಸತ್ತೋಗಿರೋ ಮಗು ಬಿಟ್ಟು ಇದು ಮಾಡ್ತಾರೆ, ಹೌದಾ? ಹಾಗೆ ಸತ್ತೋದನ್ನೆಲ್ಲರೂ ಮಾಡ್ತಾ ಕೂತ್ಕೊಂತಾರ. ಅವ್ರ ಹೆಂಡ್ತಿನ ಇದಾದಾಗ ಅವ್ರಿಗೆ ಅನ್ಬಿಟ್ಟು ಬದುಕಿಸ್ಬೋದಾಗಿತ್ತಲ್ಲ, ಬದುಕಿಸಲ್ಲ. ದೇ ನೋ ಹೌ ಇಟ್ ವಿಲ್ ಹ್ಯಾಪನ್. ಅಂದರೆ ಆ ಇನ್ಸಿಡೆಂಟಿಂದ ಯಾರಿಗೂ ಅವ್ರಿಗೆ ಆಗಬೇಕಾಗ ಅವರಿಂದ ಆಗುತ್ತೆ. ಅವ್ರು ಯೋಚನೆ ಮಾಡಿಬಿಟ್ಟು ನನಗೆ ಈ ಪವರ್ ಇದೆ, ಯಾರ್ಯಾರು ಹೋಗಿ ಕರ್ಕೊಂಬನ್ನಿ ನಾನು ಹಾಕ್ತೀನಿ ಎಲ್ಲರೂ ಬದುಕ್ತಾರೆ ಅಂತ ಮಾಡಲ್ಲ. ಅದು ಇಟ್ ವಾಂಟ್ ವರ್ಕ್. ಸೊ ದೇ ನೋ ವೆನ್ ಟು ಕನೆಕ್ಟ್. ಇಟ್ ಹ್ಯಾಸ್ ಟು ನ್ಯಾಚುರಲಿ ಕನೆಕ್ಟ್, ನಾಟ್ ಇಂಟೆನ್ಷನಲ್. ಅಲ್ಲಿ ಸೆಲ್ಫಿಶ್ ಮೋಟಿವ್ ಇರಲ್ಲ. ಯಾರೋ ಒಂದು ಇದಾಗಿ ಅವ್ರು ಅನಿಸುತ್ತೆ, ಅದು ಬಂದು ಆಗೋಗುತ್ತೆ. ಸೊ ದಟ್ ವಿಲ್ ವರ್ಕ್ ಫಾರ್ ಆಲ್ ಆಫ್ ಅಸ್. ನಮಗೆಲ್ರಿಗೂ ಏನೋ ಆ ಥರದ್ದು ನಡೀತಾ ಇರುತ್ತೆ. ಅದನ್ನು ನಾವೇನಂತೀವಿ, ಒಂಥರ ಏನು ಪವಾಡ ಅಂತೀವಿ. ಅದ್ಭುತವಾಗಿ ಆಗಿದೆ, ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇರೋ ಥರ ಆಗಿದೆ ಅಂತ. ದಟ್ ಆಲ್ಸೋ ಈಸ್ ಸೈನ್ಸ್. ಅದಕ್ಕೆ ಅವರು ಅದನ್ನು ಆ ಸಾಧನೆ ಮಾಡಿರ್ತಾರೆ. ಎಲ್ರಿಗೂ ಆಗಲ್ಲ ಅದು. ರಾಯರ ಸಾಧನೆ ಮಾಡಿರೋದ್ರಿಂದ ಅವ್ರಿಗೆ ಪವರ್ ಬಂದಿರುತ್ತೆ. ಹೋಮಿಯೋಪತಿ ಡಾಕ್ಟ್ರ್ ಅದು ಯಾರೋ ಇದು ಮಾಡಿರೋದ್ರಿಂದ ಅವ್ರಿಗೆ ಪವರ್ ಬಂದಿರುತ್ತೆ. ಅವರೆಷ್ಟೋ ಸೇವೆ ಮಾಡಿ ಮಾಡಿ ಆ ಪವರ್ ಬಂದಿರುತ್ತೆ. ಅದನ್ನು ನಾವು ಉಪಯೋಗಿಸ್ಕೋಬೋದು. ಸೊ ನಮ್ಮ ಜೀವನದಲ್ಲಿ ಎಲ್ಲರೂ ಏನೇನು ಕೆಲಸ ಮಾಡ್ತಾಯಿದ್ರು, ವಿ ಕ್ಯಾನ್ ಯೂಸ್ ಇಂಟ್ಯೂಷನ್ ಪ್ರೊವೈಡೆಡ್ ವಿ ಕಮ್ ಔಟ್ ಆಫ್ ಆಲ್ ದಿಸ್ ಬಾಂಡೇಜ್. ಅಂದರೆ ನಾವು ಯಾವುದಕ್ಕೂ ಸಿಕ್ಕಾಕ್ಕೊಳ್ದಿರ ಇದು ಮಾಡಿದ್ರೆ ನಂಗೆ ಏನು ಬರುತ್ತೆ ಅನ್ನೋದು ಬಿಟ್ಬಿಟ್ಟು ಸುಮ್ಮನೆ ನಂಗೆ ಮಾಡಬೇಕು ಅನ್ನಿಸ್ತಾ ಮಾಡಿದ್ರೆ ದೆನ್ ಇಟ್ ವಿಲ್ ವರ್ಕ್. ರಿಸ್ಕು ಇರ್ಬೋದು. ನಾನು ಯಾರಿಗೂ ಹೇಳ್ಬಿಟ್ಟು ಪರವಾಗಿಲ್ಲ ಏನಾಗಲ್ಲ, ನೀವು ನೀರು ಕುಡಿದ್ಬಿಡಿ ಏನಾಗಲ್ಲ ಅಂತೇಳಿ ಕಳಿಸ್ಬಿಟ್ರೆ ನಾಳೆ ಬೆಳಿಗ್ಗೆ ನೀವು ಹೇಳಿದ್ರೆ ಅದರಿಂದ ಹೇಗಾಯಿತು ಅನ್ನೋ ರಿಸ್ಕು ಇರುತ್ತೆ. ಬಟ್ ವಿಲ್ ನಾಟ್ ಬಿ ವರಿಡ್ ಅಬೌಟ್ ಇಟ್ ಬಿಕಾಸ್ ವಿ ಆರ್ ಟೆಲಿಂಗ್ ವಿತ್ ಗುಡ್ ಇಂಟೆನ್ಷನ್. ಇಫ್ ಇಂಟೆನ್ಷನ್ಸ್ ಆರ್ ಗುಡ್, ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಆ್ಯಕ್ಚುಲಾಗಿ ಹೋಲ್ ವರ್ಲ್ಡ್ ಈಸ್ ನಾಟ್ ರನ್ನಿಂಗ್ ಬೈ ಅವರ್ ಎಫರ್ಟ್ಸ್. ಅದೇ ಇನ್ನು ಹೈ ಲೆವೆಲ್ಗೆ ಹೋದರೆ ವಿಲ್ ಕಮ್ ಟು ನೋ ದಟ್ ಥಿಂಗ್ಸ್ ಆರ್ ಸಿಂಪ್ಲಿ ಹ್ಯಾಪನಿಂಗ್, ವಿ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಟ್. ಆ್ಯಂಡ್ ದಿ ಮಾಯಾ ಅಂದರೆ ಏನು ಅಂದರೆ ಏನೋ ಮಾಯ ಮಾಡೋದಲ್ಲ. ಮಾಯಾ ಈಸ್ ನಥಿಂಗ್ ಬಟ್ ಮೀ ಅನ್ನೋ ಫೀಲಿಂಗ್, ನಾನು ಅನ್ನೋ ಫೀಲಿಂಗ್ ಇದೆಯಲ್ಲ ಅದು ಮಾಯಾ. ನಾನು ಮಾಡ್ತಾಯಿದ್ದೀನಿ, ನನ್ನಿಂದ ಆಯಿತು, ನಾನು ಇವನಿಗೆ ಹೀಗೆ ಮಾಡ್ತೀನಿ, ದಟ್ ಈಸ್ ಮಾಯಾ. ಒನ್ಸ್ ಯು ಕಮ್ ಔಟ್ ಆಫ್ ದಟ್, ಇದೆಲ್ಲ ಆಗ್ತಾ ಇದೆ, ಇಟ್ ಈಸ್ ಸಿಂಪ್ಲಿ ಹ್ಯಾಪನಿಂಗ್, ಐ ಆಮ್ ಪಾರ್ಟ್ ಆಫ್ ಇಟ್ ಅಂತ ಅದು ಮಾಡಿಬಿಟ್ರೆ ಯು ಆರ್ ಲಿವಿಂಗ್ ಇಟ್ ಎ ವೆರಿ ಹೈ ಲೆವೆಲ್. ಆವಾಗ ನಾವು ಏನು ಮಾಡಿದ್ರೂ ನಡೆಯುತ್ತೆ.